ಸುಜಿತ್ ಗೌಡ್ರು ರಿಪೋರ್ಟಿಂಗ್ ಫ್ರಮ್ ಗೋವಾ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದ್ದಲ್ಲಿ. ಕ್ರೇಜಿ ಕನ್ನಡದವರು. ಇವತ್ತು ದೊಡ್ಡವನಾಗಿದ್ದೀನಿ ಅನ್ಸ್ತದೆ. ಅದಕ್ಕೆ ನಿಮ್ಗೆ ಫಂಕ್ಷನ್ ಮಾಡಕ್ ಕರ್ಕೊಂಡು ಹೋಗ್ತಾರೆ. ಇವಾಗ ಆಗ್ತೀನಿ. ಏನ್ ಸರ್ ಅಲ್ಲಿ ಇಬ್ರು ಹುಡುಗಿದಿರ ಇದಾರೆ. ಏಯ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಯಾಕೆ ಇಷ್ಟು ಲವ್ ನನ್ನ ಮೇಲೆ? ಸಾಲ ಜಾಸ್ತಿ ಆಗಿದೆ, ಊರ್ ಬಿಟ್ಟು ಬೇಜಾರು ಮಾಡ್ಕೊಬಿಡಿ, ತೊಳ್ಕೊಳಕ್ ಕೈ ಕೊಡ್ತಾ ಇದ್ದಾನೆ ಅಂತ. ಆಗೋ ಕೆಲಸ ಮ್ಯಾಟ್ರಿಕ್ಸು ಏನು ಬರ್ದಿರ್ತದ ಅದಾಗೆ ಆಯ್ತದೆ. ಪುಟ್ಟಿ ನನಗೆ ಹೇಳ್ಬಿಟ್ಟು ಬಂದಿದ್ಯವ, ನೀವು ನಮಗೆ ಮಾಡ್ತೀರಾ, ನಾವು ಮಾಡುವ ನಿಮಗೆ ಮಾಡಲ್ಲ. ಪ್ಲಾನ್ ಏನು ಗೊತ್ತಾ, ನಿಮ್ಮನ್ನ ಕರ್ಕೊಂಡು ಹೋಗೋ ಪ್ಲಾನೇ ಇರಲಿಲ್ಲ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ರೈಸ್ ಆಗಿ. ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಅದು ಎಷ್ಟೊತ್ತಲ್ಲಿ ಅಂತ ಹೇಳಿದ್ರೆ ಮಧ್ಯರಾತ್ರಿ 1:30. ಆ್ಯಕ್ಚುಲಿ ಇವತ್ತು ನಮ್ಮ ಜೀವ ವಿನಯ್ ಅವರ ಬರ್ತಡೆ. ಸೊ 12 ಗಂಟೆಗೆ ಫೋನ್ ಮಾಡಿ ವಿಶ್ ಮಾಡಿದ್ವಿ. ಇವಾಗ ಕೇಕ್ ಎಲ್ಲ ತೊಗೊಂಡು ಕಟ್ ಮಾಡ್ಸೋಕ್ಕೆ ಅಂತ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೋಡಿ ಕೇಕು, ಆ್ಯಂಡ್ ಫುಲ್ಲು ರೆಡಿಯಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಟ್ರಿಪ್ಗೆ ಹಂಗೆ ತಗೊಂಡು ಹೋಗ್ಬೇಡೋಣ ಅಂತ. ನನಗೆ ಗೊತ್ತಿರೋ ಪ್ರಕಾರ ಅವ್ರು 99.9% ಬರಲ್ಲ. ಯಾಕಂದರೆ ಬರ್ತಡೇ ದಿವಸ ಅವರೆಲ್ಲೂ ಆಚೆ ಬರಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ಸಡನ್ ಪ್ಲ್ಯಾನ್ ಮಾಡಿ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು, ಸಾಗರು, ಸೊ ಇಲ್ಲಿ ಅಣ್ಣ ಅಕ್ಷಯ್ ಅಣ್ಣ ಬಂದವರೇ. ಇವತ್ತು ಎಲ್ಲರೂ ರೈಸ್ ಆಗಿದ್ದೀವಿ. ಮಧ್ಯರಾತ್ರಿ ರೈಸ್ ಆಗಿರೋದು. 1 ಗಂಟೆಲಿ ಫೋನ್ ಮಾಡಿದ್ದಕ್ಕೆ ಅರ್ಧ ಗಂಟೆಲೆಲ್ಲ ರೆಡಿ ಆಗಿ ಇವಾಗ ನಿಂತಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ. ಗೈಸ್ ನೋಡಿ, ಬೆಂಜಲ್ಲೇ ಹೋಗ್ತಾ ಇದ್ದೀವಿ. ಆ್ಯಂಡ್ ವಿನಯ್ಗೋಸ್ಕರ ಒಂದು ಚಿಕ್ಕ ಗಿಫ್ಟ್ ತೊಗೊಂಡಿದ್ದೀನಿ. ನೋಡಿ ಈ ಗಿಫ್ಟ್ ಏನು ಅಂತ ಒಂದು ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಗೈಸ್ ನಮ್ಮ ವಿನಯ್ಗೆ G-Shock ವಾಚ್ ಬಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ. ಗೈಸ್ ನೋಡಿ, ಈ ವಾಚ್ ಸೆಲೆಕ್ಟ್ ಮಾಡಿದ್ದೀವಿ. ಹೆಂಗಿದೆ 22,995 23. ಇದು ವಿತ್ ಬ್ಲೂಟೂತು ಆ್ಯಂಡ್ ಏನೇನೋ ಐತೆ, ಸೋಲಾರು ಎಲ್ಲ ತಲೆ ಬುಡ ಏನೋ ಅರ್ಥ ಆಯ್ತಲ್ಲ ಇದು. ಸೊ ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನಮ್ಗೇನಿದ್ರು ಆ್ಯಪಲ್ ವಾಚ್ ಅದೇನು ಮಾಡಿ ಗೊತ್ತಾ, ಚಾರ್ಜ್ ಮಾಡಿಬಿಟ್ಟು ನಿಮಗೆ ಗೊತ್ತಾಗಿಲ್ಲ ಅಂದರೆ ಗೋಪಾಲನ್ ಮಾಲ್ ಇದೆ ಮೈಸೂರು ರೋಡ್, ಅಲ್ಲಿ ಫಸ್ಟ್ ಫ್ಲೋರಲ್ಲಿ ನೀವು ಇದು ಸ್ಟೇಕೇಸ್ ಹತ್ತಿದ್ದಂಗೆ ಎದುರಿಗೆ ಇದೆ ಆರ್ಲೆವ್ ಅಂತ ಎಕ್ಸ್ಕ್ಲೂಸಿವ್ ಕ್ಯಾಶ್ ಸರ್ವಿಸ್ ಸೆಂಟರ್. ಓಕೆ, ಅಲ್ಲಿ ಹೋಗಿ ನೀವು ಎಲ್ಲ ಸೆಟ್ ಮಾಡಿ ಕೊಡ್ಬೇಕು. ಓಕೆ, ಇದು ಬಿಸ್ಲಿಗೆ ಇಡಬೇಕಂತೆ ಗೈಸ್. ಹೆಂಗಿದೆ ಹೊಸ್ದಾಗಿ ಕೇಳ್ತಾ ಇರೋದು, ವಾಚ್ ಬಿಸ್ಲಿಗೆ ಇಡಬೇಕು ಅಂತ. ತೊಗೊಳ್ಳಿ. ಬರ್ತಡೇ ಬಾಯ್ ಹಾಕೊಂಡು ಬಿಸ್ಲಲ್ಲಿ. ಅಯ್ಯೋ, ಬರ್ತಡೇ ಬಾಯ್ ಹಾಕೊಂಡು ಬಿಸ್ಲಲ್ಲಿ. ಅಣ್ಣಂಗೆ ಗಿಫ್ಟ್ ರ್ಯಾಪ್ ಮಾಡಿಸ್ತಾ ಇದ್ದೀವಿ ನೋಡಿ. ಶಿಷ್ಯ ಕಾರ್ಡ್ ಮೇಲೆ ಏನಂತ ಬರೆಯೋದು? ಮದುವೆ ಆಗದಿರೋ ಮನ್ಮಂತನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವಾ ಕ್ಯಾ ಸೀನ್. ನಾವು ನೋಡಿ ರೋಡಲ್ಲಿ ಬಂದು ಕೂತಿದ್ದೀವಿ. ಟ್ರಿಮ್ಮರ್ ಹಿಡ್ಕೊಂಡು ಅಣ್ಣ ಹೇಳ್ಕೊಳಕ್ ಹೋಗೋನೆ, ಫುಲ್ ಎಳ್ಕೊಂಬಿಟ್ಟವನೆ. ಅದಕ್ಕೆಲ್ಲ ಬೋರ್ಡ್ಸ್ ಬಿಟ್ಟ. ಏನು ಅಕ್ಷಯ್ ಸಮಾಚಾರ? ಏನು ಹೇಳೋದಪ್ಪ, ನಾವು ಮಧ್ಯರಾತ್ರಿ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ. ಏನು ಎಲ್ಲಿ ಹೋಗ್ತಾ ಇದೀವಿ, ಸಾಲ ಜಾಸ್ತಿ ಆಗಿದೆ, ಊರ್ ಬಿಟ್ಟು ಹೋಗ್ತಾ ಇದೀವಿ. ಸುಮ್ನಿರೋ ಮಚ್ಚ, ಆಮೇಲೆ ಇದೆಲ್ಲ ಕಟ್ಟಾಗಲ್ಲ, ಇದೆಲ್ಲ ಯಾವುದು ಬರಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಲ್ಲ ಮಚ್ಚ, ಸಾಲ ಜಾಸ್ತಿ ಆಗಿದೆ, ಊರ್ ಬಿಟ್ಟು ಹೋಗ್ತಾ ಇದೀವಿ ಬೆಂಜಲ್ಲಿ. ಆಯ್ತು, ಆಮೇಲೆ ಓಕೆ. ಇವಾಗ ಅಕ್ಷಯ್ ವಿಷಯಕ್ಕೆ ಬರೋಣ. ಸೊ ನಿಂದು ಯಾವಾಗ ಮದುವೆ? ನೀವೆಲ್ಲ ದೊಡ್ಡ ಮನುಷ್ಯ ಇದಿರಲ್ಲಪ್ಪ, ನಿಮ್ದೆಲ್ಲ ಆಗ್ಲಿ. ಏನು ಅಖಿಲ್ದಾಗ್ಲಿ ಫಸ್ಟ್, ಆಲ್ರೆಡಿ ಇದಾರಲ್ಲ. A few moments later. ಗ್ರೂಪಿಂದ ತೆಗೆದ್ಬಿಡ್ತೀರಿ ಅಂದ್ರೆ ಏನಕ್ಕೆ ಮಾತಾಡಲ್ಲ? ಇಲ್ಲಿ ಮಾತಾಡ್ರಿ, ಮುಖ ಕೊಟ್ಟು ಮಾತಾಡ್ರಿ. ಹೆಂಗ್ರಿ ಗ್ರೂಪಿಂದ ತೆಗೆದ್ಬಿಟ್ರೆ ಏನೇನೋ ಹೊಟ್ಟದ ಹಬ್ಬದ ದಿವಸ ನಾನು ಟೆನ್ಷನ್, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ರೀ. ಅಲ್ಲ ರೀ, ನಾವು ಏನ್ರಿ ಇದೆಲ್ಲ ಬಿಡ್ರಿ, ಇದೆಲ್ಲ ದುಡ್ಡು ನಾಳೆ ಮಾಡ್ಬೋದು. ಒಂದ್ ದಿವಸ ಬಂದ್ರೆ ಎಂಜಾಯ್ ಮಾಡೋಣ. ಟಿಕೆಟ್ ಬುಕ್ ಮಾಡೋದು ಕೇಳಿಸ್ಕೊಂಡು ನೋಡಿ, ಇವರೆಲ್ಲ ಮಾಡ್ತಾ ಇರ್ತಾರೆ. ನೋಡಿ ಅಲ್ಲಿ ಜಗಳ ಆಡ್ಕೊಂಡು ಅವ್ರು ಬಿಡ್ರಿ, ಅವರು ಹೀರೋ ಅವರು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪರವಾಗಿಲ್ಲ, ನೀವು ಗ್ರೂಪಿಂದ ರಿಮೂವ್ ಮಾಡಿದ್ರು ನಮ್ಗೇನು ಬೇಜಾರಾಗಲ್ಲ. ಗ್ರೂಪಿಂದ ರಿಮೂವ್ ಮಾಡ್ತೀವಿ, ಮನಸ್ಸಿಂದ ಅಲ್ಲ. ಆಯ್ತು, ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇಟ್ಕೊಳ್ರಿ. ಓವರ್ ಆಗಾಡ್ಬಿಡ್ರಿ, ಇಟ್ಕೊಳ್ರಿ. ನೀವು ಗ್ರೂಪಿಂದ ತೆಗ್ದಿರೋ ನಾನೆಲ್ಲ ಇಟ್ಕೊಳ್ರಿ, ನೋಡ್ಕೊಳ್ರಿ. ಗೊತ್ತಾ, ನಮ್ನ ಟಿಕೆಟ್ ಬುಕ್ ಮಾಡಕ್ ಬಂದಿದ್ದೀವಿ. ರೆಡಿಯಾಗಿ ಬೇಗ, ನಾನು ಹೇಳ್ತೀನಿ ರೆಡಿಯಾಗಿ. ಇಷ್ಟು ಜನ ನಾವು ರೆಡಿಯಾಗಿ ಬಂದಿಲ್ವ? ನಾವು ಆಚೆ 5 ಜನ ಇದ್ದೀವಿ. ಬೇಗ ರೆಡಿಯಾಗಿ. ನೀವು ನಮಗೆ ಮಾಡ್ತೀರಾ, ನಾವು ಮಾಡಿಲ್ವ, ನಿಮಗೆ ಮಾಡಲ್ವ? ಜಾಯಿಂಟ್ ಟ್ರಾವೆಲ್ಸ್ ನೋಡಿ, ಎಲ್ಲ ಇಲ್ಲೇ ಇದೆ. ಜಾಯಿಂಟ್ ಟ್ರಾವೆಲ್ಸ್, ಜಾಯಿಂಟ್ ಟ್ರಾವೆಲ್ಸ್ ಏನೆಲ್ಲ 1 2
ಜಾಯಿಂಟ್ ಟ್ರಾವೆಲ್ಸ್ ಅಷ್ಟೇ, ಏನು ಮಾಡ್ತಿದ್ದೀರ ಅಂತ ಹೇಳ್ತಾ ಇಲ್ಲ. ಜಾಯಿಂಟ್ ಇನ್ವೆನ್ಷನ್. ಅಲ್ಲಿ ನೋಡ್ರಿ ಡಾಕ್ಟ್ರೇ, ಏನ್ರಿ ನೀವು ಏನ್ರಿ ಮುಚ್ತಾ ಇದ್ದೀರ ಲ್ಯಾಪ್ಟಾಪು? ಬನ್ನಿ ಬ್ರೋ, ಹಾಂ ಎಲ್ಲ ಚಪ್ಪಾಳೆ ಹೊಡೀರಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನನ್ನ ಹೀಗೆ ಗ್ರೂಪಿಂದ ತೆಗಿತಾ ಇರು ನೀ ಯಾವಾಗಲೂ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ. ಥ್ಯಾಂಕ್ ಯು ಋಷಿ, ಹ್ಯಾಪಿ ಬರ್ಡೇ. ಬಾಯಿ ಮುಸ್ಲಿ ಅಂತ ಕೇಕ್ ತಿನ್ಸಿದ್ದು. ಯಾವ ತಿನ್ಸ್ರಿ ಫಸ್ಟು. ಹೆವಿ ಡವ್ ಮಾಡ್ತಾವ್ರೆ ಇವರು. ನನ್ನ ಗ್ರೂಪಿಂದ ತೆಗೆದ್ಬಿಟ್ಟು ಇಷ್ಟೊಂದೆಲ್ಲ ಡವ್ ಮಾಡ್ತಾವ್ರೆ. ಹಾಂ, ಕೇಕ್ ಯಾರು ತಂದವ್ರೆ ಅವ್ರು ತಿನ್ಸ್ಬಿಡೋಣ, ಅವು ಬೇಜಾರಾಗಬಾರ್ದು ಅಂತ. ಈಗ ಗೊತ್ತಾಯ್ತು. ಆಯ್ತು ಸರಿ, ಅಷ್ಟೇನು ಪ್ರಸಾದ ಇಸ್ಕೊಂಡಂಗೆ ಇಸ್ಕೊತಾಳು ಅಕ್ಕ, ಎರಡು ಕೈ ಹೊಡ್ಕೊಂಡು. ಅಲ್ಲೋಡು ಕಾಯ್ತಾ ಇಲ್ಲ ಮಾಚೋದಿಂದ ಹೇಳಿದ ತಕ್ಷಣ ಸುಮ್ಮನೆ ಯಾರೋ ಲೆಟ್ರಲ್ಲ ಬರ್ಕೊಳ್ಸ್ಬಿಡೋರೆ. ಅಲ್ಲಲ್ಲಲ್ಲಲ್ಲಲ್ಲ. ಹೌದಾ, ಏನಂತ ಐ ಲವ್ ಯು ಬಾಲ್ಸಲ್ಲಪ್ಪ. ಯಾರೇನು ಇವನು ಬಾ. ಪರವಾಗಿಲ್ಲ, ಅವನಿಗೂ ರಿಯಾಕ್ಟ್ ಮಾಡ್ಬೋದು. ಅವನಿಗೂ ನಿಮ್ಮಷ್ಟೇ ವಯಸ್ಸಾಯ್ತು, ಅವನಿಗೂ ಮದುವೆ ಆಗಿಲ್ಲ. ಅಯ್ಯೋ ದೇವರೇ. ಏನಿರ್ಬೋದು? ವಾಚಾ ಏನಿದೆ ಗೊತ್ತಾ, ವಾಚ್ ಆಕ್ಚುಲಿ ಕೊಡ್ಬಾರ್ದು ಅಂತಾರೆ. ಹೌದಾ, ಕೊಟ್ಬಿಡಿ ಮತ್ತೆ. ಹಾಂ, ಗೊತ್ತಿಲ್ಲ ನನಗೂ. RCB ಅಂತ ಕಣಯ್ಯ. ಯಾಕೆ ಇಷ್ಟು ಲವ್ ನನ್ನ ಮೇಲೆ? ಹಾಂ, ನೀವು ಗ್ರೂಪಿಂದ ತೆಗೆದ್ರಲ್ಲ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದ ನನ್ನ ಟೈಮ್ ಚೇಂಜ್ ಆಗಲಿ, ಹಾಂ, ಟಿಕೆಟ್ಸ್ಗಳೆಲ್ಲ ಸಿಗಲಿ. ಅದಕ್ಕೆ ಟೈಮ್ ಚೇಂಜ್ ಆಗಲಿ ಅಂತ ಏನಂದ್ರೆ ಜಾಸ್ತಿ ಟೆನ್ಷನ್ ತಗೊಳ್ದೆ ನೆಮ್ಮದಿಯಾಗಿರಿ. ಆಗೋ ಕೆಲಸ ಮ್ಯಾಟ್ರಿಕ್ಸು ಏನು ಬರ್ದಿರ್ತದೆ ಅದಾಗೆ ಆಯ್ತದೆ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಚೆನ್ನಾಗಿದೆಯಾ ಬ್ರೋ ಅದು? ಯಾರಲ್ಲ ಅವಳು ಹುಡುಗಿ ದೇವು ತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನಾನು ಯಾವತ್ತೂ G-Shock ಹಾಕೇ ಇಲ್ಲ, ಹೌದಾ? ಒಂದು ಸರಿನೂ ಹಾಕಿಲ್ಲ. ಹೌದಾ ನನಗದೇನೋ G-Shock 100 ವಾಚ್ ನೋಡಿದ್ದೀನಿ ಬ್ರೋ, ಯಾವ್ದು ತಗೋಬೇಕಂತ ಗೊತ್ತಾಗ್ತದೆ, ಕೊನೆಗೆ ಇದು ಯಾವುದೋ ತಗೊಂಬಂದೆ. ಹಾಂ, ಮರ್ಯಾದೆ ಇಲ್ದೆ ಹಿಂಗೆ ತಿಂತಾವ್ ನೋಡು. ಏನೋ ನೀನು ಲೋ. ಹಾಂ, ಏನೋ ಮಚ್ಚ, ಒಂದು 3 ದೋಸೆ ತಿಂದಲ್ಲೋ. ಬೇಡ ಬೇಡ ಹೊಟ್ಟೆ ತುಂಬೋಯ್ತು ಅಂದ್ಬಿಟ್ಟು. 7 ಗಂಟೆಗೆ, ಅದು ನಿನ್ನೆ ನಾನು ಮಾತಾಡ್ತಾ ಇರೋದು 1 ಗಂಟೆಗೆ, ಅದು ಇವತ್ತು. ಅಜ್ಜಿ ಮನೆ ಹೆಂಗಿತ್ತು? ಚಿಕ್ಕಮಂಗ್ಳೂರು ಅಜ್ಜಿ ಮನೆ ಪಾಯಿಂಟಿಗೆ ಬಂದರು. ಚಿಕ್ಕಮಂಗ್ಳೂರು ಅಜ್ಜಿ ಮನೆ ಇದ್ರ ಬಗ್ಗೆ ನಾಳೆ ಮಾತಾಡೋಣ. ಇಲ್ಲ, ನಾಳೆ ನೀವು ಸಿಗಲ್ಲ, ಅದಕ್ಕೆ ಮಾತಾಡೋಣ ಅಂದಿದ್ದು. ನೋಡಿದ ತಕ್ಷಣ ಸೈಕಾಗ್ಬಿಟ್ಟೆ. 2 ತಣ್ಣಿಗೆ ಹಾಕೊಂಬಂದವಳಲ್ಲ ಇವಮ್ಮ ಅಂತ. ಆಮೇಲೆ ಅವ್ರು ಬಂದು ಕುತ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಲ್ಲಲ್ಲಲ್ಲಲ್ಲ, ಏನೋ ಎಷ್ಟು ಸಂಬಳ ಅಲ್ಲ ಹೇಳಿ. ಓ, ಯಾರಿಗೆ ಹೇಳ್ತಾ ಇದ್ಯಾ ಪುಟ್ಟಿ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾವ? ಲೈಟ್ ಕಂಬ ಅವರು. ಇಷ್ಟೊತ್ತಿಗೆ ಬಂದವ್ರು ನೋಡಿ ಗೈಸ್. ಹಾಂ, 2:30ಗೆ ಬಂದಿರೋದು. ಯಾಕ್ರಿ ಮೊಸರು ಬಜ್ಜಿ ಕುಡಿತಾ ಇದ್ದೀರಾ? ಅಯ್ಯಯ್ಯೋ, ಶೇರ್ವ ತಗೊಂಬರ್ರಿ ಇಲ್ಲಿ ಹೇಳ್ತೀನಿ. ಎಲ್ಲ ತುಂಬಾ ವೇಸ್ಟ್ ಆಗ್ತದೆ. ಅಮ್ಮ ಹೇಳಿದಾರೆ ವೇಸ್ಟ್ ಮಾಡಬಾರ್ದು. ಓ ಯಪ್ಪ ಗೈಸ್, ನೀವೇ ಕಮೆಂಟ್ ಹಾಕಿ ಈ ವ್ಯಕ್ತಿಗೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮಿರರು ಅಂದರೆ, ಅದ್ರಲ್ಲಿ ನಾನು ಕಾಣ್ತಾ ಇಲ್ಲ ಅಷ್ಟೇ. ನೋಡಿ, ವಾವ್, ಅದರಲ್ಲೇ ಮೇಕಪ್ ಮಾಡ್ಕೊತವ್ರು ಇವರು. ಹಾಂ, ಕ್ರೇಜಿ. ಇಷ್ಟ ಆಯ್ತು. ನಿಮ್ಮ ಅಮ್ಮನೇ G-Shock ಯಾವ್ದಾರು ಇದೆಯಪ್ಪ ಏನೋ ನಂಗೆ ಗೊತ್ತಿಲ್ಲ. ನಂಗೆ ಈ ಕಲರ್ ಇಷ್ಟ ಆಯಿತು, ಅದೇನೋ ರಿಫ್ಲೆಕ್ಟ್ ಆಗುತ್ತೆ ಅಂತೇಳಿ ತೊಗೊಳ್ಳಿ. ಇವತ್ತಿಂದ ನಿಮ್ಮ ಟೈಮ್ ಚೇಂಜ್ ಆಗಲಿ, ಎಲ್ಲಿ ಸಿಗಲಿ ಬೇಡ, ಸಿಗಲಿಲ್ಲ ಅಂತ ಪರವಾಗಿಲ್ಲ, ನನ್ನ ಜೊತೆ ಆರಾಮಾಗಿ ಹಿಂಗೆ ಇರೋಣ. ಮದುವೆ ಆಗೋದು ಬೇಡ, ದುಡ್ಡು ಮಾಡೋಣ, ನಿಮ್ಮದೇ ತಿರುಗಾಡೋಣ. ಆಲ್ ದಿ ಬೆಸ್ಟ್. ನಾನು ಬರ್ತಾ ಇದ್ದೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ, ಅದಕ್ಕೆ ಕಾಲು ಎಳಿತಾ ಇದ್ದೆ. ಇವ್ರು ನೋಡಿದ್ರೆ ಬಂದಿದ ತಕ್ಷಣ ಗ್ರೂಪಿಂದಾನೇ ತೆಗೆದ್ಬಿಟ್ಟವ್ರೆ. ಲೈನಲ್ಲೇ ಇದ್ದೀನಿ, ನಾನು ಗ್ರೂಪಿಂದ ತೆಗೆದ್ಬಿಟ್ಟವ್ರೆ ನನ್ನ. ಗೈಸ್, ಕರ್ಕೊಂಡು ಹೋಗ್ತಾ ಇದೀವಿ.
ನೋಡಿ ಅಂತೂ ಇಂತೂ ಇಷ್ಟು ಜನನು ಸೇರ್ಕೊಂಡು ಇಷ್ಟೇ ಸಿಂಪಲ್. ಅವ್ರದ್ದು ಇವಾಗ ಬರೀ ಬೆಟ್ಟ ಹತ್ತದಿತ್ತು, ಹಾಂ ಅಲ್ಲಿ ಹೋಗ್ಬಿಟ್ಟು ನೀರೊಳಗಡೆ ಇಳಿಯೋದು ನೋಡಿದಾರೆ ಅವರು. ಎಕ್ಸ್ಪ್ಯಾಂಡ್ ಮಾಡ್ತಾ ಇದಾರೆ ಬಿಸ್ನೆಸ್ ಅಲ್ಲಿ. ಹಂಗೆ ಜಾಯಿಂಟ್ ಟ್ರಾವೆಲ್ಸ್ ಔಟ್ಸೈಡ್ ದ ಸ್ಟೇಟ್. ಅವ್ರು ಆಲ್ರೆಡಿ ನೀರ್ ಒಳಗಡೆ ಇಳಿಯೋದು ಮಾಡ್ತಾ ಇದ್ದಾರೆ. ನೀರೊಳಗಡೆ ಸ್ನೋ ಮೇಲೆ ಎಲ್ಲ ಮಾಡ್ತಾವ್ರೆ. ಹೋಗಿ ಗೈಸ್ ಬನ್ನಿ. ರಾಹುಲ್ ಅಂದ್ಬಿಟ್ಟು ಕೂರಿಸಿದ್ರು. ಹಾಂ ಹ್ಞೂ ಅದಕ್ಕೆ ತಾನೇ ಹೆಂಗೆ ಗೊತ್ತಿರೋದು. ಅವ್ರ ಜ್ಯೋತಿಷ್ಯ ಎಲ್ಲ ಜಾಸ್ತಿ ಮಾಡ್ತಾರೆ. ನಾವು ಇಲ್ಲೇ ಎಲ್ಲ ರಾವು ಕೇತುಗಳಿದ್ದಾರೆ. ನಿಮ್ಮ ವಿನಯ ಇವರಾ? ಓ ಬೇಜಾರು ಮಾಡ್ಕೊಬಿಡಿ, ತೊಳ್ಕೊಳಕ್ಕೆ ಕೈ ಕೊಡ್ತಾ ಇದ್ದಾನೆ ಅಂತ. ಓಕೆ ಬಾಯ್. ಹೀ ಟಾಮಿ ಸಿಗುವ ಅಂತೂ ಇಂತೂ. ಅಣ್ಣ ಬಂದ್ರು. ಅಣ್ಣಂದು ಟೋನ್ ನಾನು ಹೇಳ್ತೀನಿ ಕೇಳಿಸ್ಕೊ. ಬೇಗ ಕಾರಿತ್ತಿ ಅವನ ಜೊತೆ ಸೇರ್ಕೊಂಡು ನಾನು ಗಾಯ್ಸ್ ಒಂದೊಂದಲ್ಲ ನನಗೆ ನನ್ನ ಬರ್ಡೇನೂ ನಾನು ಮಾಡ್ಕೊಳಕ್ಕಾಗ್ತಿಲ್ಲ guys. ಒಳ್ಳೆ ಆ ಗ್ರೂಪ್ ಇಂದ ರಿಮೂವ್ ಮಾಡಿದ್ದೆ ಇವಾಗ ನನಗೆ ಅನ್ನಿಸ್ತಿದೆ ನಾನು ಯಾಕೆ ರಿಮೂವ್ ಮಾಡಿದ್ದೆ. ನನ್ನನ್ನೇ ಈ ಗ್ರೂಪ್ ಇಂದ ನನ್ನೇ ರಿಮೂವ್ ಮಾಡ್ಕೊಂಡು ಮನೆಯಿಂದನೇ ರಿಮೂವ್ ಮಾಡ್ಬಿಟ್ರು. ಏನ್ ಗೈಸ್ ಪ್ಲಾನ್ ಏನ್ ಗೊತ್ತಾ? ನಿಮ್ಮನ್ನ ಕರ್ಕೊಂಡು ಹೋಗೋ ಪ್ಲಾನ್ ಇರಲಿಲ್ಲ. ಅವ್ನು ಏನ್ ಅನ್ಬಿಟ್ಟು ಬಂದಿದ್ದ ಗೊತ್ತಾ? 99.9% ಅವ್ರು ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದ ಅವ್ನು. ಆ 1% ಹೇಳಿಲ್ವಾ ವಿರಾಟ್ ಕೊಹ್ಲಿ 1% ಲಕ್ ಚೇಂಜ್ ಆಗುತ್ತೆ ಅಂತ. ಗೈಸ್ ಇವಾಗ 2 ಕಾರಲ್ಲಿ ಹೋಗೋ ಪ್ಲಾನ್ ಇತ್ತು. ಆ್ಯಕ್ಚುಲಿ 2 ಕಾರನ್ನು ಚೇಂಜ್ ಮಾಡಿ 1 ಕಾರಲ್ಲಿ ಹೋಗ್ತಾ ಇದ್ವಿ. ಸೊ ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅಣ್ಣನ ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕಿತ್ತಾಡಿ ಕಿರಣ್ ಅವ್ರ ಕಾರ್ ನೋಡಲೇ ಇಲ್ಲ ಹೆಂಗೈತೆ ಅಂತ. ನಾಡ್ದು ಸೆಂಡ್ ಆಫ್ ಅಲ್ಲ ಅವ್ರದ್ದು ಪಾಪ. ಗೈಸ್ ನೋಡಿ ಕಿತ್ತಾಡಿ ಕಿರಣ್ ಅವ್ರ ಕಾರ್ ಫುಲ್ಲು ಚೈನಾಗೆ ಹೋಗೋಕೆ ರೆಡಿ ಇದೆ. ಚೈನಾಗೆ ತಾನೇ? ಹಾಂ ಫುಲ್ಲು ಲಾಸ ಮಾದೇಶ್ವರನ ಬೆಟ್ಟದಲ್ಲಿ ಫುಲ್ ಪೂಜೆ. ಬೆಂಗಳೂರಿಂದ ನೇಪಾಲಿಂದ ಮೌಂಟ್ ಎವರೆಸ್ಟು, ಅಲ್ಲಿಂದ ಲಾಸ, ಬೆಂಗಳೂರು ಟು ಚೈನಾ. ಕ್ರೇಜಿ ಅಲ್ಲ? ಏನೆಲ್ಲ ಮಾಡ್ತಾರೆ ಗೈಸು ನೋಡಿ, ಏನೇನೆಲ್ಲ ಮಾಡ್ತಾರೆ. ನಾವು ಆದಷ್ಟು ಬೇಗ ಇವ್ರ ಜೊತೆ ಒಂದು ಟ್ರಿಪ್ ಹೊಡಿಬೇಕು. ಕಾಲನೇ ಕೂಡ ಬರ್ತಾ ಇಲ್ಲ, ಹೊಡಿತೀವಿ ಆದಷ್ಟು ಬೇಗ. ಬ್ರೋ ಸರಿ ಮಾಡೋದೇನು ಬ್ರೋ ಏನು ಅನಿಸ್ತಾ ಇದೆ ಬ್ರೋ ನಿಮಗೆ? ನಮ್ಮ ಅಮ್ಮನ ಮಾತುಗಳೇ ನೆನಪಾಗ್ತದೆ. ಏನಂತ? ನೋಡ್ ಸವಾಸ ಮಾಡು. ಮನೆಯಿಂದ ಹೊರಗಡೆ ಇದ್ದೀವಿ ಹುಡುಗಿನ ಹುಡುಕಿ ಅಂತ ಮೊದ್ಲೇ ಅಲ್ಲೋಡು ಸುವಾಗಿ ಹೇಳ್ತವನೆ. ನಿಮ್ಮಮ್ಮ ನಮ್ಗೆ ಹೇಳಿದಾರಲ್ಲ ಬ್ರೋ ಹುಡುಗಿನ ಹುಡುಕಿ ಅಂತ. ಹುಡುಗಿ ಅಂದ್ರು, ಹುಡುಗಿ ತರ ಮಧ್ಯಾಹ್ನ ಕರ್ಕೊಂಡೋಗಿ ಅಂದಿಲ್ಲ. ಎಲ್ಲ ಮಾಡ್ತಾ ಇರ್ಬೇಕು ಬ್ರೋ ಜೀವನದಲ್ಲಿ. ಇವೆಲ್ಲ ಮಾಡಿಲ್ಲ ಅಂದ್ರೆ ಹೆಂಗೆ? ನಾನು ನಿಜ ಹೇಳ, ಇದನ್ನ ಹಾಕ್ಬಾರ್ದಾದ್ರೆ ಹೇಳ್ತೀನಿ. ಇವತ್ತು ದೊಡ್ಡವನಾಗಿದ್ದೀನಿ ಅನ್ಸ್ತದೆ. ಅದಕ್ಕೆ ನಿಮ್ಗೆ ಫಂಕ್ಷನ್ ಮಾಡಕ್ ಕರ್ಕೊಂಡು ಹೋಗ್ತಾರೆ. ಇವಾಗ ಯಾಕೆ ಹಂಗೆ ಅನಿಸ್ತಾ ಇದೆ ಬ್ರೋ? ಫ್ರಾಂಕ್ ಆಗಿ ಹೇಳಿ. ಆಚೆ ಬರೋದು ಇಲ್ಲ, ನಮ್ಮ ಅಮ್ಮ ಪಾಪ ಮಧ್ಯರಾತ್ರಿ ಕಾಲ್ ಮಾಡಿ ದೇವ್ರು ನಿಂಗೆ ಎಲ್ಲ ಕೊಡ್ಲಿ ಹಂಗೆ ಹಿಂಗೆ ಅಂತಾರ. ಇನ್ನು ಮಗುಗೆ ಹೇಳ್ದಾಗ ಯಾವಾಗ ಹೆಂಗ್ ಹೇಳ್ತಾರ ಹಂಗ ವಿಶ್ ಮಾಡಿದ್ರು ನಮ್ಮ ಅಮ್ಮ ಅಕ್ಕ ಎಲ್ಲ. ಇವತ್ತು ವಿಶ್ ಮಾಡಿದ್ರು. ನಾಳೆ ಅವ್ರು ಬರೋ ಪ್ಲಾನ್ ಏನು ಇದೆಯೋ ದೇವ್ರನೇ ಗೊತ್ತಿಲ್ಲ. ಬ್ರಿಡ್ಜ್ ಮೇಲೆ ಇಲ್ಲ. ನಾನ್ ಅವ್ರಿಗೆ ಹೇಳ್ದೇನೆ, ನಾನು ಎಲ್ಲೇ ಹೋಗಂಗಿದ್ರು ನಮ್ಮ ಅಮ್ಮಂಗೆ ಲಾಸ್ಟ್ ಮೂಮೆಂಟ್ ಅವ್ರಿಗೆ ಹೇಳ್ಬಿಟ್ಟು ಹೊಡ್ತೀನಿ. ಹೌದಾ? ಸರಿ ಹೇಳ್ದೆ ನೋಡ್ತಾರೆ. ಎಷ್ಟೇ ದೇವಸ್ಥಾನ ಸುತ್ತಿದ್ರು ತಾಯಿ ತರ ದೇವ್ರು ಸಿಗಲ್ಲ. ಎಷ್ಟೇ ಸಿನಿಮಾ ನೋಡಿದ್ರು ತಂದೆ ತರ ಹೀರೋ ಸಿಗಲ್ಲ. ಅದು ಸ್ವಲ್ಪ ಆಲ್ಟರ್ ಮಾಡೋಣ, ಟ್ವೀಟ್ ಮಾಡೋಣ. ನಮ್ ತರ ಫ್ರೆಂಡ್ ಸಿಗಲ್ಲ ನೋಡಿ, ಸ್ವಲ್ಪ ಆಲ್ಟರ್, ಫುಲ್ಲಿ ಆಲ್ಟರ್ ಮಾಡ್ಬಿಟ್ಟ. ಎಷ್ಟೇ ಫ್ರೆಂಡ್ ಸಿಕ್ಕಿದ್ರು ಸುಜಿತ್ ತರ ಫ್ರೆಂಡ್ ಇರಲ್ಲ. ಅವಂದೇ ಚೆನ್ನಾಗಿತ್ತು. ಅದಕ್ಕೆ ಗ್ರೂಪ್ ಇಂದ ತೆಗೆದ್ರ ಬ್ರೋ. ಬ್ರೋ ಫ್ರಸ್ಟ್ರೇಷನ್ ಅಲ್ಲಿ ಇದೀನಿ, ಪೀಕ್ ಅಲ್ಲಿ ಆಯ್ತಾ. ಫ್ರಸ್ಟ್ರೇಷನ್ ಅದೇ ಖುಷಿಗೆ ಬ್ರೋ ನೀವು ಫ್ರಸ್ಟ್ರೇಷನ್ ಅಲ್ಲಿ ಇರೋದಕ್ಕೇನೆ ನಾನು ಉರ್ಸ್ಕೊಂಡ್ ನಿಮ್ಗೆ ಇದ್ ಮಾಡ್ಬಿಟ್ಟು ಕಟ್ ಮಾಡಕ್ಕೆ ಹೋಗ್ತಾ ಇದೀನಿ. ಅದು ಕಟ್ ಆಗ್ತಲ್ಲ ಕಾಲು. ಇವಾಗ ಒಬ್ಬಂದ ರಿಮೂವ್, ನಾನು ಗ್ರೂಪ್ ಇಂದ ರಿಮೂವ್ ಮಾಡ್ರೆ ಹೋಗ್ಬಿಡುತ್ತೇನೆ ಅಂತ ರಿಮೂವ್ ಮಾಡಿದ್ರೆ ಕಾಲಲ್ಲೇ ಅವನವನು ಗ್ರೂಪ್ ಇಂದ ಮಾತ್ರ ಇದಾಗಿದೆ. ಬ್ರೋ ಗ್ರೂಪ್ ಇಂದ ರಿಮೂವ್ ಮಾಡ್ಬೋದು, ಗ್ರೂಪ್ ಇಂದ ಹಾಕ್ಬೋದು, ಇಲ್ಲಿಂದ ರಿಮೂವ್ ಮಾಡಕ್ ಆಗಲ್ಲ. ಈಗೇನ್ ನಿಮ್ ಹೆಸರಿಲ್ಲ ಹಚ್ಚಾಕ್ಸ್ಕೋಬೇಕಾ? ಏನಾದ್ರು ಗೊತ್ತಾಗಲ್ಲ. ಬೆಳಗ್ಗೆ ನಾನು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಬಿಟ್ಬಿಡಿ, ದೇವಸ್ಥಾನದಲ್ಲಿ ಹೋಗಿ ಬೇಡ್ಕೊಂಡ್ ಬಂದ್ಬಿಡ್ತೀನಿ ಅಂದ್ರು. ದೇವಸ್ಥಾನ ಯಾವ್ದೂ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಕೈಗೆ ಮುಕ್ಕೊಳ್ಳಿ ಅಂತ ಹೇಳ್ತವ್ರೆ. ನೋಡಿ ಗೈಸ್, ಇವಾಗ ನಾವೆಲ್ಲ ಹೋಗ್ತಾ ಇದೀವಿ. ಹೆಂಗೆ ಗೈಸ್ ನೋಡಿ ಪಾರ್ಕಿಂಗ್ ಯಾವ ರೀತಿ ಮಾಡ್ಬಿಟ್ಟಿದ್ದಾರೆ ಗೊತ್ತೇ? ಮುಂಚೆ ಇವೆಲ್ಲ ಏನು ಇರ್ಲಿಲ್ಲ. ಈಗೆಲ್ಲ ನೋಡಿ ಎಲ್ಲಾ ಕಡೆ ಕ್ಯಾಮ್ರಾ ಹಾಕೋರ್ಕೊಂಡು, ಎಲ್ಲಾ ಪೋಲ್ಗೂ ಕ್ಯಾಮ್ರಾ ಹಾಕೋರ್ ನೋಡು. ಓಕೆ ಗೈಸ್, ಫೈನಲಿ ನಾವೆಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಏರ್ಪೋರ್ಟಿನ ಪಾರ್ಕಿಂಗ್ಗೆ ಬಂದು ರೀಚ್ ಆಗ್ತಾ ಇದ್ದೀನಿ. ಎಲ್ಲರೂ ಅನ್ಕೋತಾ ಇರ್ತೀರಾ ಈ ನನ್ನ ಮಕ್ಳು ಎಲ್ಲಿ ಹೋಯ್ತಾವ್ರೆ ಎಲ್ಲ ರೈಸ್ ಆಗಿ ಅಂತ.
ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಗೋವಾಗೆ ಹೋಗ್ತಾ ಇದ್ದೀವಿ ಗೈಸ್. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಹೋಗಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಸಂಜೆ ಅಷ್ಟರಲ್ಲಿ ವಾಪಸ್ ಬಂದ್ಬಿಡೋಣ ಅಂತ. ಯಾಕಂದ್ರೆ ನಾವೆಲ್ಲ ಹುಚ್ಚನ ಮಕ್ಕಳಲ್ವಾ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಅವಾಗ ರೈಸ್ ಆದಾಗ ನಾವು ಇಲ್ಲೆಲ್ಲೂ ಹೋಗೋದು ಬೇಡ, ಯಾಕಂದ್ರೆ ಎಲ್ಲೋದ್ರೂ ಸ್ಟೇ ಸಿಗ್ತಾ ಇಲ್ಲ. ಆಮೇಲೆ ಎಲ್ಲ ಕಡೆ ಫುಲ್ಲು ಬುಕ್ಕಿಂಗು ಎಲ್ಲ ಮಾಡೋದು. ಫಸ್ಟು ನಾನು ಕೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟಲ್ಲೂ ಹಾಕಿದೆ. ಏನಂತ, ಕೂರ್ಗಲ್ಲಿ ಯಾವ್ದಾದ್ರು ಒಂದು ಪ್ರಾಪರ್ಟೀಸ್ ಇದ್ದರೆ, ಚೆನ್ನಾಗಿರೋ ಪ್ರಾಪರ್ಟೀಸ್ ಇದ್ದರೆ ಸಜೆಸ್ಟ್ ಮಾಡಿ, ಖಂಡಿತವಾಗ್ಲೂ ಹೋಗ್ತೀನಿ ಅಂತ. ಸೊ ಸಜೆಸ್ಟ್ ಮಾಡಿದ್ರು, ಯಾರನ್ನು ಕೇಳಿದ್ರು ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಅಂದರು. ಇವತ್ತು ರೈಸ್ ಆಗಿಬಿಟ್ಟಿದ್ವಿ. ಆ್ಯಂಡ್ ವಿನಯ್ ಬರ್ತಡೇಗೆ ಅವರು ನಾನು ಎಲ್ಲೂ ಆಚೆ ಬರೋಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಂತ ಬೇರೆ ಹೇಳಿದರು. ಅವ್ರನ್ನ ಆಚೆ ಕರ್ಕೊಂಬರೋದು ಅಷ್ಟೇ ನಮ್ಮ ಟಾರ್ಗೆಟ್ ಆಗಿತ್ತು. ಅವ್ರನ್ನ ಆಚೆ ಕರ್ಕೊಂಬರೋಕ್ಕೆ ಇಷ್ಟು ಜನ, ಯಾರ್ದು ಪ್ಲ್ಯಾನ್ ಇರಲಿಲ್ಲ ಗೈಸ್. ಎಲ್ಲರದು ಎಷ್ಟೊತ್ತಲ್ಲಿ ಪ್ಲ್ಯಾನ್ ಆಗಿದ್ದು? 12 ಗಂಟೆ 1 ಗಂಟೆಲಿ ಗೈಸ್. ಅವ್ರದ್ದು ಡಿಜಿ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರು ಆ ಕಡೆ ಬರ್ತವ್ರೆ. ನಾವು ಡಿಜಿ ಹತ್ರ ಇರೋದ್ರಿಂದ ನಾವು ಈ ಕಡೆ ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಮಗ ತೋರ್ಸೋದು ಹೋಗ್ತಾ ಇರೋದು ಏನಿಲ್ಲ, ಬ್ಯಾಗೇ ಇಟ್ಟಿಲ್ಲ, ಹಂಗೆ ಬರ್ತವ್ರೆ. ಓಕೆ ಗೈಸ್, ಫೈನಲಿ ಇಂತೂ ಒಳಗಡೆ ಬಂದ್ವಿ. ಸೊ ನಮ್ಮ ಬಾಯ್ಸ್ ನೋಡಿ ಎಲ್ಲ ಕಾಯ್ತಾ ಇದ್ದಾರೆ. ಆದರೂ ಇನ್ಸ್ಟೆಂಟ್ ಪ್ಲಾನ್ಸ್ ಏನು ಮಸ್ತಲ್ಲ, ಏನಿಲ್ಲ, ಏನ್ ಮಸ್ತ್, ಎಲ್ಲ ಕಡೆ ಅರ್ಧೋಗಿತ್ತಲ್ಲಿ. ಓಕೆ ಗೈಸ್, ಡಿ ಜಿ ಹತ್ರ ಇದ್ರ ಕೌಂಟ್ರಿಗೆ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲರ ಸೀಟ್ನು ಒಂದೇ ಕಡೆ ಹಾಕ್ಸೋಣ ಅಂತೇಳಿ ಇವಾಗ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಓಕೆ ಗೈಸ್, ಇಂತೂ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮೇಲ್ಗಡೆ. ಸೊ ಆಲ್ರೆಡಿ ಟೈಮ್ 4:15, 5 ಗಂಟೆಗೆಲ್ಲ ಬೋರ್ಡಿಂಗ್ ಶುರು ಆಗುತ್ತೆ ನನ್ನ ಪ್ರಕಾರ. ಇನ್ನು ಅಕ್ಷಯ್ ಒಬ್ಬ ಬರಬೇಕಷ್ಟೇ ಎಲ್ಲಡೆ. ಆ್ಯಂಡ್ ಹೆಂಗೈತೆ ಗೈಸ್ ನನ್ನ ಹೊಸ ಸೂಟ್ ಕೇಸು, ಇದನ್ನು ತೋರಿಸೇ ಇಲ್ಲ ನೋಡಿ ನಾನು. ತೋರಿಸು ಶಿಷ್ಯ ನನ್ನ ಸೂಟ್ ಕೇಸು. ಹಾಂ, ಹಿಂಗೆ ಎಮ್ ಕೆ ಫುಲ್ ಫಾರ್ಮ್ ಹೇಳು. ಫ್ಲೈಟಲ್ಲಿ ಓಡಾಡೋದು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಇಲ್ಲ ಬ್ರೋ, ರಾಂಗ್ ಟೈಮ್ ಬ್ರೋ. ಈ ಟೈಮಲ್ಲಿ ಯಾರು ಓಡಾಡಲ್ಲ. ಏನೇ ರಾಂಗ್ ಟೈಮ್ ಅಂದ್ರೂ ನಾವು ಲಾಂಚ್ ಆಗ್ತೀವಿ. ಕೇಳು ಟೈಮಾ ಹೊಸ ವಾಚ್ ತೋರಿಸ್ತಾ ಇಲ್ಲ. ಇವಾಗ ಕೊಟ್ಟಿಲ್ಲ, ಅಟಲ್ ಟೈಮೇ ಇಲ್ಲ. ಬರ್ಡೇ ಸ್ಟಾರ್ಟ್ ಆಗಿದೆ ಅಷ್ಟೇ ಗೈಸ್. ಅಷ್ಟೇ ನೋಡಿ, ಅದಕ್ಕೆ 12 ಗಂಟೆ ಹಂಗೆ ಐತೆ. ಇವಾಗ ನಾಳೆ ಬೆಳಿಗ್ಗೆ ಹೋಗಿ ಸೂರ್ಯಂಗೆ ಹಿಡಿದ್ರೆ ಆನ್ ಆಯ್ತದೆ. ಇದರಿಂದ ನೀವೇನು ಒಂದು ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವು ಎಲ್ಲೋದ್ರೂ ಒಟ್ಟಿಗೆ ಹೋಗ್ತೀವಿ, ಎಲ್ಲರೂ ಲೈನಲ್ಲಿ ನಿಂತ್ಕೊಂಡ್ರು. ಓಕೆ ಗೈಸ್, ಅಂತೂ ಸ್ಟಾರ್ ಬಾಕ್ಸಲ್ಲಿ ಬಂದು ಸ್ವಲ್ಪ ಆರ್ಡರ್ ಮಾಡಿದೆ. ನೋಡಿ ಬಿಲ್ಗಳು ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಕೂತಿದ್ದಾರೆ, ಎಲ್ಲ ರೆಡಿ ಮಾಡ್ತಾವ್ರೆ. ಓಕೆ ಗೈಸ್, ಸ್ಟಾರ್ ಬಾಕ್ಸಲ್ಲಿ ತೊಗೊಂಡು ಇವಾಗ ಗೇಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಎಲ್ಲ ಬಿಟ್ಟಿದ್ದಾರೆ ಒಳಗಡೆ. ನಾವೆಲ್ಲ ಅಷ್ಟು ಅನ್ಕೋತೀವಿ, ಬಡ್ಕೊತಾರೆ ಫೈನಲ್ ಕಾಲ್ ಅಂತ. ಇವ್ರು ನೋಡ್ಬೇಕಾ ನೋಡಿ ಹಕ್ಕಿಲ್ಲು. ಓಕೆ ಗೈಸ್, ವಿನಯ್ ಅವರೆಲ್ಲ ಒಳಗಡೆ ಹೋಗಿದ್ದಾರೆ, ಅಷ್ಟೇ ಹೋಗಿರ್ತಾರೆ. ಬಂದ. ಓಕೆ ಗೈಸ್ ನೋಡಿ, ಸ್ಟಾರ್ ಬಾಕ್ಸಲ್ಲಿ ಬೆಳಗ್ಗೆ ಗೆಸ್ಟ್ ಆಗ್ಬಿಟ್ಟಿದ್ದೀವಿ. ಕುಡಿಯೋ ಸಮಯ ಬನ್ನಿ. ಚಿಯರ್ಸ್ ಫಾರ್ ಹ್ಯಾಪಿ ಬರ್ಡೇ ವಿನಯ್. ಸಾಗರ್ ಏನೋ ಆಲ್ರೆಡಿ ಡೀಲ್ ಮಾಡಿಬಿಟ್ಟವನೇ. ಏನ್ರಾ? Meet my friend Aishwarya. I met her when I came from Chandigarh to Bangalore. ಉಯ್ ಕ್ರೇಜಿ ಕನ್ನಡದವರು, ಕನ್ನಡದವ್ರು ಪಕ್ಕ, ವಿಲ್ಸನ್ ಗಾರ್ಡನ್ ಅವರು. ಹಂಗೆ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು ನಮ್ಮ ವಿಡಿಯೋಸ್ ನೋಡ್ತೀರಾ ಅಂತ. ನಿಮ್ಮ ಬಗ್ಗೆ ತುಂಬ ಹೇಳಿದಾರೆ ಮೇಡಮ್. ಅಣ್ಣಗೆ ಸೀಕ್ರೆಟ್ ಆಗಿ ನಿಮ್ಮ ಮೇಲೆ ಕ್ರಶ್ ಆಗಿರಬೇಕು. ಎದೊಳ ಮೇಲೆ ದುಡ್ಡಿ ನನ್ನ ಮಗನ. ಗೈಸ್ ನೋಡಿ, ಫ್ಲೈಟಲ್ಲಿ ಇನ್ನೊಬ್ರು ಸುಜಿತ್ ಸಿಕ್ಬಿಟ್ರು. ಅಣ್ಣ ಬೆಲ್ಟ್ ಹಾಕಕ್ಕೆ ಇಷ್ಟಿಗೆ ಒದ್ದಾಡ್ತಾವ್ನೆ. ಇದಾಗಿತ್ತು. ಏನಾಗಿತ್ತು? ಇನ್ ಬಿಚ್ಚು ಅಂದ್ರೆ ಅದು ಹೆಂಗೆ ನೋಡಿದ್ರ? ಏನೋ ಮೆಸೇಜ್ ಬರ್ಸಿದ್ದೆ ನಿಮ್ಗೆ, ಅಳ್ಸೇ ಬಿಟ್ಟಿದ್ದೀರಾ. ಹ್ಯಾಪಿ ಬರ್ಡೇ ವಿನಯ್. ಎರಡೆರಡಕ್ಕೆ ಬರ್ಸಿರೋದು. ವಿನಯ್ ಅಂತ ಬರೀ ಅಂದ್ರೆ ಬಿನಯ್ ಅಂತ ಬರ್ತಿದ್ದ. ಅದಕ್ಕೆ ಏನ್ ಮಾಡಿದ್ವಿ ಹೇಳಿ ಜುಗಾಡು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಎಲ್ಲ ಮಲಗಿರ್ತಾರೆ. ಒಳ್ಳೆ ಸನ್ರೈಸ್ ಪಾಯಿಂಟ್ ಇದ್ರೆ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ವ್ಯೂ ಬೇಕು ಅಂತ ಹೇಳಿದೆ. ಹೌದಾ, ಸರಿ, ಒಳ್ಳೆ ವ್ಯೂ ನೋಡಕ್ಕೆ ಒಳ್ಳೆ ಸಿಂಕ್ ಮಾಡ್ದ. ಆ್ಯಕ್ಚುಲಿ ನಾನು ಅದನ್ನೇ ಕೇಳಿದ್ದು, ಒಳ್ಳೆ ಸನ್ರೈಸ್ ಇರೋ ಕಡೆ ಹೋಗೋಣ ಅಂತ. ನೋಡಿದ್ರೆ ಆ ಕಡೆ ಸನ್ರೈಸ್ ಆಗ್ತಾ ಇದೆ. ನಾಳೆ ಸಾಯಂಕಾಲಕ್ಕೆ 5:30 ಬುಕ್ ಮಾಡಿದ್ದೀವಿ. ಸನ್ಸೆಟ್ಟು ತೋರಿಸ್ತೀನಿ. ನೀರು ಚೆಲ್ಬಿಟ್ರೆ ಹೇಳ್ತೀನಿ ಅವ್ನ ಮಕ್ಕಳ ಮೇಲೆ. ಆದರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಬಿಟ್ರೆ. ಇವನು ಹೇಳಿದ್ ನಾನಲ್ಲ. ಬರ್ಡೇ ಬಾಯ್ ನೋಡಿ, ಪಾಪ ಫುಲ್ ಟೈರ್ಡ್ ಆಗ್ಬಿಟ್ಟವ್ರು. ಟಿಶ್ಯೂ ಪೇಪರಲ್ಲಿ ಬ್ಲೌಸು, ಸ್ಟಾರ್ ಬಾಕ್ಸಲ್ಲಿ ಬೊಕ್ಕೆ, ಇವೆಲ್ಲ ನಮ್ಗೆ ಸೆಟ್ ಆಗಲ್ಲ. ಏನಿದ್ರು ಹೇಗೆ ತುಕಡ ಅಷ್ಟೇ, ದೋ ಬೇಡ. ಅವ್ರಿಗೂ ಕೊಡಿ. ಬಾಟ್ಲ್ ಬಿಲ್ಕಂದಿದ್ದ ತಕ್ಷಣ ಎದ್ಬಿಟ್ಟ ಕಳ್ಳ. ಅಲ್ಲೋಡು ಅವನು ಮಲಗಿದ್ದವನು ಎದ್ದಿಸ್ಕೊಂಡ್ಬಿಟ್ಟು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದ್ದಿಲ್ಲ. ಚೆನ್ನಾಗಿದ್ರ? This is
started with some, curd, salt with love, ಓಕೆ and water. ಓಕೆ ಮಜ್ಜಿಗೆಗೆ ಈ ರೇಂಜಿಗೆ ಬಿಲ್ಡಪ್ ಆಗ್ತಾ ಇದೆಯಾ ನೀನು ಅಂದರೆ ಬರ್ಡೇ ಅಲ್ವಾ ಹ್ಯಾಪಿ ಬರ್ಡೇ. ಏ ಟ್ರೈ ಇಸ್ಕೊಳಯ್ಯ. ಥ್ಯಾಂಕ್ ಯು ಸೋ ಮಚ್. ನಾನು ಆಮೇಲೆ ಬರ್ತೀನಿ ತಗೊಳ್ತೀನಿ. ಮನೆಗೆ ನಿಂತ್ಕೊಳಂಗಿಲ್ಲ ಬಿಡಿ ಮೇಡಮ್. ಏನ್ ಬ್ರೋ ಹಿಂಗೆಲ್ಲ ಬರ್ಡೇ ಮಾಡ್ತಾರೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಹೆಂಗೈತೆ ಆ ಕಡೆ ನೋಡಿದ್ರೆ ಸನ್ರೈಸ್ ವ್ಯೂ ಪಾಯಿಂಟ್, ಈ ಕಡೆ ನೋಡಿದ್ರೆ ಎಷ್ಟೋ ಎತ್ತರ ಬರ್ಡೇ ಅಂತ ಯಾರು ಹೇಳಿದ್ದು? ಅವ್ರು ನಿಮ್ಮ ಸಬ್ಸ್ಕ್ರೈಬರು. ಇಲ್ಲ ತಿರ್ಗಿಸೋ ನಾನು ಹೇಳಿದ್ದು ಅಂತ ಹೇಳಿ. ನಾನೇ bro ಹೇಳಿದ್ದು. ನನ್ನ friend ಹೇಳಿದ್ದು. ಏನು ಬರ್ದವ್ರು ಬ್ರೋ? ವೆರಿ happy birthday, very happy birthday. Welcome aboard your flight with Indigo. We are glad to be a part of your journey still. ಏನೇನು ಕೊಟ್ಟವ್ರೆ? Roasted nuts and seeds mix. ಹಾಂ, ಹಿಮಾಲಯ Himalaya ಸಾಲ್ಟ್ ಆ್ಯಂಡ್ ಪೆಪ್ಪರು, ಮದೈಡೆಡ್ ಸೀಕ್ ಬಿಸ್ಕೆಟ್. ಎಲ್ಲ ಕೊಟ್ರ ನೀವು ಮಲ್ಕೊಳ್ಳಿ, ವಾಪಸ್ ನಾನು ಕೊಟ್ಬಿಟ್ರೆ ನಾನು ತಿನ್ಕೊತೀನಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅಣ್ಣ ಇವಾಗ ಇವನು ಮಲ್ಕೊಂಡ. ಕ್ಯಾಮ್ರಾ ಎತ್ತಿದ ತಕ್ಷಣ ಅದು ಹೆಂಗೆ ಇಬ್ಬರು ತಿರುಗಿಬಿಡ್ತೀರಾ? ಓಕೆ ಗೈಸ್, ವೆಲ್ಕಮ್ ಟು ಗೋವಾ. ಓಕೆ ಗೈಸ್, ಅಂತೂ ಇಂತೂ ಗೋವಾಗೆ ಬಂದು ರೀಚ್ ಆಗಿ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಸೀನ್ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಒಂದು ಪಾರ್ಟಿ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಗೋವಾ ಗಂಟ ಬಂದಿದ್ದೀವಿ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಧ್ಯ ಒಂದು ಕೆಲಸ ಬೇರೆ ಬಂದಿದೆ. ಆ ಕೆಲಸ ಬಂದಿರೋದ್ರಿಂದ ನಾವು ಇಮಿಡಿಯೇಟಾಗಿ ಏನಾದರೂ ಕರೆದ್ರೆ ಆಚೆ ಹೋಗ್ಬೇಕಾಗುತ್ತೆ, ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಇನ್ನೂ ಪ್ಲ್ಯಾನಿಂಗ್ ನಡೀತಾ ಇದೆ. ನೋಡೋಣ ಏನಾಗುತ್ತೋ ಬನ್ನಿ. കാരണം ನಮ್ಮ ಬಾಯ್ಸ್ ಎಲ್ಲವರೇ ಅಂತಲೇ ಗೊತ್ತಾಗ್ತಾಯಿಲ್ವಲ್ಲ. ನನ್ನ ಬ್ಯಾಗ್ ನೋಡಿ ನಂದು ಅಂತ ಗೊತ್ತಾಯ್ತು ಅಷ್ಟೇ. ಓಕೆ ಗೈಸ್, ಫೈನಲಿ ಬಂದು ರೀಚ್ ಆದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತೀನಿ. ಹಂಗೆ ತಾಜ್ ಸಿಟಾಡೆ ಗೋವಾ. ಹಿಂಗೆ ಬ್ರೋ ನಿಮ್ಮ ಬರ್ತಡೆ ಫುಲ್ ಜಾಮ್ ಜೂಮ್ ಮಾಡೋಣ ಅಂತ ಬಂದಿರೋದು. ಹಾಕಿಲ್ಲ. ಇವಾಗ ಏನು ಗೊತ್ತಾ ಗೈಸ್ ಸೀನು, ನಾವು ಬುಕ್ ಮಾಡಿರೋದು ಒಂದೇ ರೂಮು, ಇರೋದು 7 ಜನ. 7 आदमी 2 रूम चाहिए. चाहिए 1 रूम चाहिए. ಆಗ ಫುಲ್ ಕಾಮಿಡಿ ಮಾಡ್ತಾನೆ ಡ್ರೈವರು. ಇನ್ನೊಂದು ಸ್ವಲ್ಪ ನೋಡ್ತಾನೆ, ನಮ್ಮನ್ನು ಹೊಡೆದು ಕಳಿಸ್ತಾನೆ. ವಾಹ್, ಅಂತ ಬಂದ್ವಿ ಗೈಸ್. ಓ ಬಾಯ್ಸ್ ಎಲ್ಲ ಇಳಿದು ಓಡಾಯ್ತವ್ರೆ. ಓಕೆ ಗೈಸ್, ಫೈನಲಿ ಇವಾಗ ನಾವೆಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ, ಓಕೆ ಗೈಸ್, ಫೈನಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಎಲ್ಲಿ ಅಂತ ಹೇಳ್ಬಿಡು ಮತ್ತೆ ಅವತ್ತು ಗೊತ್ತಿಲ್ಲ. ಗೋವಾದಲ್ಲಿರೋ ತಾಜ್ ಹೋಟೆಲ್ಗೆ ಬಂದಿದ್ದೀವಿ ಗೈಸ್. ಸೊ ಬನ್ನಿ ಇವಾಗ ಚೆಕ್ ಇನ್ ಆಗೋ ಸಮಯ. ಮಚ್ಚ ಲಗೇಜ್ ಹುಷಾರು. ಹೆಂಗಿದೆ ಬ್ರೋ? ವ್ಯೂ ತೋರಿಸ್ತೀನಿ ರೀ. ಏನೇನೇನು ಆಂಟಿ ಇಲ್ಲ ಪಕ್ಕದ ಕೇಳಿಸ್ಕೊಂತಾರೆ. ಗುಡ್ ಮಾರ್ನಿಂಗ್ ಆಂಟಿ. ಸುಜಿತ್ ಗೌಡ್ರು ರಿಪೋರ್ಟಿಂಗ್ ಫ್ರಮ್ ಗೋವಾ. ಆಂಟಿ, ಇಲ್ಲಿಂದ RR ನಗರದಿಂದ ವೈಟ್ ಫೀಲ್ಡ್ಗೆ ಹೋಗೋದು ಒಂದೇ, RR ನಗರದಿಂದ ಗೋವಾ ಬರೋದು ಒಂದೇ. 1.5 ಅವರ್ ಅಷ್ಟೇ. ನೋಡಿದ್ರ ವಿಡಿಯೋ ಚೆನ್ನಾಗಿ ಬಂದೈತಾ? ಚೆನ್ನಾಗಿಲ್ವಾ ಆಂಟಿ? ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಫುಲ್ ನಿಮಗೆ ಫ್ಯಾನ್ಸ್ ಅಪ್ಪ ಎಲ್ಲಾರು. ಕಮೆಂಟ್ಸ್ಗಳು ಓದಿ ಫುಲ್ ನಿಮ್ಮ ಫ್ಯಾನ್ಸ್ ಎಲ್ಲ. ಅವ್ರ ಅಮ್ಮಂಗೆ ಇವಾಗ ಹೇಳ್ತಾ ಇರೋದು ಗೈಸ್, ನಾವು ಇಲ್ಲಿ ಬಂದಿದ್ದೀವಿ ಅಂತ. ಇವಾಗ ನಾವೆಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಗೈಸ್, ಆವಾಗಲೇ ಹೇಳ್ದಂಗೆ ತಾಜ್ ಸಿಟಾಡೆಗೆ. ಆ್ಯಂಡ್ ಇಲ್ಲಿಂದ ವ್ಯೂ ಮಾತ್ರ ಏನು ಅದ್ಭುತವಾಗಿದೆ ನೋಡಿ ಗೈಸ್. ಕ್ರೇಜಿ ಅಲ್ಲ? ಹೆಂಗಿದೆ ಬ್ರೋ? ಅಲ್ಲ ಸೌಂಡ್ ಬರ್ತೈತೆ. ಕ್ರೇಜಿ ಆಗಿದೆ, ಫುಲ್ಲು ಗ್ರೀನರಿ ಥರ ಫೀಲಿಂಗ್ ಗೈಸ್. ಇದು ರೈನಿ ಮಾನ್ಸೂನು ಅಲ್ಲ. ಆಲ್ರೆಡಿ ಬೆಳಗ್ಗೆ ಬೀಚ್ಗೆ ಆಟ ಆಡೋಕ್ಕೆ ಬಂದವರಲ್ಲ ಯಾರೋ. ಆ್ಯಂಡ್ ಇದು ಪೂಲ್ ಗೈಸ್, ಇನ್ಫಿನಿಟಿ ಪೂಲು. ಸ್ಟೇ ಮಾತ್ರ ಅಲ್ಟಿಮೇಟು. ಇವಾಗ ಸ್ಟೇ ಒಳಗಡೆ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ಆ್ಯಕ್ಚುಲಿ ನಾನು ಮುಂಚೆ ಇಲ್ಲಿ ತುಂಬ ಸರಿ ಬಂದಿದ್ದೀನಿ ಸಿಟಾಡೆಗೆ. ಸೊ ಇದು ಈ ಥರ ಇದೆ ಸ್ಟೇ. ಮಸ್ತಲ್ಲ? ಹೆಂಗಿದೆ? ಕ್ರೇಜಿ ಅಲ್ಲ ಗೈಸ್? ಗೈಸ್ ಬಂದಿದ ತಕ್ಷಣ ಮಾಡ್ತಾರೋ ಮೊದಲನೇ ಕೆಲಸನೇ ಬ್ರೇಕ್ಫಾಸ್ಟ್ ಮಾಡೋದು. ಎಲ್ಲ ಪ್ಲೇಟಿಗೆ ತಗೊಬಂದು ಇವಾಗ ರೆಡಿ ಮಾಡಿ ಇಕ್ತವ್ರೆ. ಸೊ ಬನ್ನಿ ಏನೇನಿದೆ ಬ್ರೇಕ್ಫಾಸ್ಟಲ್ಲಿ ನೋಡೋಣ. ಏನೇನಿದೆ ಅಂತಲೇ ಗೊತ್ತಾಗ್ತಿರ್ವಲ್ಲಪ್ಪ. ಶಾವಿಗೆ ಉಪ್ಪಿಟ್ಟಿದೆ, ಪೂರಿ. ನಿನ್ನೆಯಿಂದ ಡೈಜೆಷನ್ ಸಿಸ್ಟಮ್ಗೆ ಏನು ತಿಂತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತಾಯ್ತಲ್ಲ. ಡೈಜೆಷನ್ ಹಿಂಗಾಗ್ಬಿಟ್ಟಿದೆ ಗೈಸ್. ಏನೇನು ತುಂಬ್ಕೊಂಬಂದಿದ್ದೀನಿ ಅಂದರೆ ಇಡ್ಲಿ, ಶಾವಿಗೆ ಬಾತು, ಸಾಂಬಾರು, ಚಟ್ನಿ. ಅವ್ನ ಶಿಷ್ಯ ಆಲ್ರೆಡಿ ಬಾರಿಸ್ತವನೆ. ಆಲ್ರೆಡಿ ಬಾಯ್ಸ್ ಅಲ್ಲೋ ಕುತ್ಕೊಂಡ್ಬಿಟ್ಟವ್ರೆ.
ಅಲ್ಲಿಂದ ಸ್ಮೈಲ್ ಕೊಡ್ತವ್ರೆ. ಪಾಪ ಶಿಷ್ಯ ಒಬ್ಬನೇ ಇದ್ದ ಅಂತ ಅವನ ಕಂಪ್ನಿ ಕೊಡ್ತಾಯಿದ್ದೀನಿ ಗೈಸ್ ನಾನು. ಬನ್ನಿ ತಿನ್ನೋಣ. ಪರವಾಗಿಲ್ಲ ಗೈಸ್, ಚೆನ್ನಾಗಿದೆ, ಬೇಕಷ್ಟು ಮೋಸ ಇಲ್ಲ ಗೈಸ್. ಇವಾಗ ದೋಸೆ ತಿನ್ನೋ ಟೈಮು. ಥ್ಯಾಂಕ್ ಯು. ದೋಸೆ ತಿಂತೀರಾ? ಏಯ್ ಏನೋ ಹಂಗೆ ತಿಂತಾಯಿದ್ಯಾ ಮೊಟ್ಟೆ? ಇರುತ್ತಲ್ಲ ನನ್ನ ಕೈ ಅದೇ 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 ಮೊಟ್ಟೆ ಕಳ್ಳ. ನನ್ನ ನೋಡಿ ಗೈಸ್, ಇದು ನೋಡಿ ಗೈಸ್, ನಾನ್ ವೆಜಿಟೇರಿಯನು, ವೆಜ್ಜು, ವೆಜಿಟೇರಿಯನು, ನಾನ್ ವೆಜ್ ಗೈಸ್. ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಇದು ಔಟ್ಡೋರು ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಇದೆ. ಬ್ರೇಕ್ಫಾಸ್ಟ್ ವಿತ್ ಅ ವ್ಯೂ. ಓಕೆ ಗೈಸ್, ಚೆನ್ನಾಗಿ ಪಿಣ್ಣಕ್ಕೆ ತಿನ್ಕೊಂಡು ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ರೂಮ್ ಕಡೆ. ಸೊ ಆ್ಯಕ್ಚುಲಿ ರೂಮ್ದು ಒಂದು ಕೀ ಕಾರ್ಡ್ ಇಶ್ಯೂ ಬರ್ತಿತ್ತು, ಅದಕ್ಕೋಸ್ಕರ ಅದನ್ನು ಕೊಟ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಬನ್ನಿ ಇವಾಗ ರೂಮ್ ಹೆಂಗಿದೆ ರೂಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ. ದೇರ್ ಇಸ್ ಒನ್ ಮೋರ್ ಪೂಲ್ ಆನ್ ಟೆರೆಸ್. ಓಕೆ ಓಕೆ ಗೈಸ್, ಟೋಟಲ್ 7 ಫ್ಲೋರ್ ಇದೆ. ಇವಾಗ ಏನಂದರೆ ಇವರೇ ಬಿಡಬೇಕು, ಇವರೇ ಕರ್ಕೊಂಬರ್ಬೇಕು ನಮ್ಮನ್ನ, ಯಾಕಂದರೆ ಕೀ ಕಾರ್ಡ್ ವರ್ಕ್ ಆಗ್ತಾಯಿಲ್ಲ. ಓ ಬನ್ನಿ ಬನ್ನಿ. ಹಾಂ, ಡಾಲ್ಫಿನ್ ಇದೆ, ತಾಜ್ ಕ್ಲಬ್. ಓಕೆ ಗೈಸ್, ನಿಮ್ಗೆಲ್ಲರಿಗೂ ಇವಾಗ ನಮ್ಮ ರೂಮ್ ತೋರಿಸೋ ಸಮಯ, ನಮ್ಮ ರೂಮ್ ಟೂರ್ ಮಾಡೋ ಸಮಯ. ಸೊ ನಮ್ಮ ರೂಮ್ ನಂಬರ್ ಬಂದು 1725. ಸೊ ಹೊರಗಡೆ ಎಂಟ್ರ್ ಆಗ್ತಾ ಇದ್ದಂಗೆ ಬಾತ್ರೂಮು, ಬಾತ್ ಟಬ್ಬು. ಇದಕ್ಕೆ ಬಾಕ್ಲೇ ಇಲ್ಲ, ಅದು ಹೆಂಗೆ ಸ್ನಾನ ಮಾಡೋದಂತ ಮಾತ್ರ ಅರ್ಥ ಆಗಿಲ್ಲ. ಸೊ ಇಷ್ಟೇ ಇರೋದು. ಆ್ಯಂಡ್ ವಿನಯಣ್ಣ ಅವ್ರು ಆಲ್ರೆಡಿ ರೆಡಿ ಆಗ್ತಾಯಿದ್ದಾರೆ. ಸೊ ಇಲ್ಲಿ ಶವರ್ ಏರಿಯಾ ಮತ್ತು ಕಮೋಡ್ ಇರಬೇಕು. ಎಸ್, ಎಕ್ಸಾಕ್ಟ್ಲಿ. ಆ್ಯಂಡ್ ಎಷ್ಟು ದೊಡ್ಡ ಮಿರರ್ ಇದೆ ನೋಡಿ ಗೈಸ್, ಸಖತ್ತಾಗಿದೆ ಅಲ್ಲ. ಸೊ ಅದಾದಮೇಲೆ ಇಲ್ಲಿ ಕಬೋರ್ಡ್ಸು, ಅಲ್ಲಿ ಲಗೇಜ್ ಇಡೋಕ್ಕೆ ಜಾಗ. ಆ್ಯಂಡ್ ಈ ಕಡೆ ಬಂತು ಅಂತ ಹೇಳಿದ್ರೆ ಒಂದೇ ಬೆಡ್ಡು, ಎಕ್ಸ್ಟ್ರಾ ಬೆಡ್ ಬರ್ತಾಯಿದೆ. ಆ್ಯಂಡ್ ಇಲ್ಲೊಂದು ಸೋಫಾ, ಕೌಚು, ಟಿ ವಿ. ಏನಿದೆ ನೋಡಿ ಗೈಸ್, ವ್ಯೂ ಕ್ರೇಜಿ ಅಲ್ಲ, ಬೀಚ್ ವ್ಯೂ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನಾವೆಲ್ಲ ಬಾಯ್ಸೇ ಬರ್ತೀವಿ ಯಾವಾಗಲೂ. ಹಾಂ ಅಲ್ಲ ಬ್ರೋ, ಫ್ಯಾಮಿಲಿ ಕರ್ಕೊಂಬಂದಿಲ್ಲ ಅಂತ ಅಷ್ಟೇ ಬ್ರೋ. ನೀವೇನು ಅಂದ್ಕೊಂಡ್ರಿ? ಬರ್ತಡೇ ಬಾಯ್. ಯಾರೋ ಬಂದ್ರು ಅಲ್ಲ, ಹೆಂಗ್ ಮಾತಾಡಿದ್ರು ಸಿಗಾಕೋತಿ. ಓಕೆ ಗೈಸ್, ರೂಮಿಗೆ ಬಂದು ಚೆಕ್ ಇನ್ ಆದಮೇಲೆ ಇವಾಗ ನಾವು ಮಾಡ್ತಾರೋ ಕೆಲಸ ಏನಂತ ಹೇಳಿದ್ರೆ ಬಂದು ಊಟ ಮಾಡ್ತಾರೋ ಅಂಥದ್ದು. ಸೊ ನೋಡಿ, ಎಲ್ಲ ಊಟ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಕುತ್ಕೊಂಡು ಊಟ ಮಾಡಿ ಬಾರಿಸಿ ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಬೇಕು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು ಆಚೆ ಹೋಗೋ ಪ್ಲ್ಯಾನ್ ಇದೆ. ಬಟ್ ನಿತಿನ್ ಅಣ್ಣ ರೈಸ್ ಆಗಿ ಇವಾಗ ವಾಪಸ್ ಮನೆಗೆ ಹೋಗಬೇಕು ಅಂತ ಕೂತಿದ್ದಾರೆ. ಏನೋ ಕೆಲಸ ಬಂದಿದೆ ಅಂತೇಳಿ. ಒಬ್ಬರು ರೈಸ್ ಆದರೆ ಎಲ್ಲ ರೈಸ್ ಆಗೋಯ್ತಾರೆ. ಸೊ ಮೀನ್ ವೈಲ್ ವಿನಯ್ನೂ ನಾನು ಹೋಗಬೇಕು ಅಂತ ಇದ್ದಾನೆ. ಬಂದಿರೋದೇ ವಿನಯ್ ಬರ್ತಡೇ ಮಾಡೋಕ್ಕೆ, ಪಾರ್ಟಿ ಮಾಡೋಕ್ಕೆ. ಇಲ್ಲಿ ನೋಡಿದ್ರೆ ಅಣ್ಣ ನಾಳೆ ಬೆಳಗ್ಗೆ ಸ್ವಲ್ಪ ಕಿತ್ತಾಡಿ ಕಿರಣ್ ಅವ್ರನ್ನ, ಅವರು ಚೈನಾಗೆ ಹೊರಟಿದ್ದಾರಲ್ಲ, ಅವ್ರನ್ನ ಕಳ್ಸಕ್ಕೆ ಹೋಗಬೇಕು. ಮಾತು ಕೊಟ್ಬಿಟ್ಟಿದ್ದೀನಿ ಬ್ರೋ, ಅವ್ರು ಬೇಜಾರು ಮಾಡ್ಕೊಂಬಿಟ್ಟವರು. ಅವಾಗಲೇ ಫೋನ್ ಮಾಡಿ ಹಂಗೆ ಅಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಹೋಗಬೇಕು ಅಂತ ಕೂತಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ ಇವಾಗ. ಸೊ ನೋಡೋಣ, ಅಕಸ್ಮಾತ್ ಇವರು ರೈಸ್ ಆಗೋರೆ, ಅವರು ರೈಸ್ ಆಗೋರೆ, ಇವರಿಬ್ಬರು ಹೊರಟ್ರು ಅಷ್ಟೇ ಕತೆ. ನೋಡೋಣ ಇನ್ನೂ ಏನು ಡಿಸಿಷನ್ ಮಾಡ್ತಾರೆ ಅನ್ನೋದು ನೋಡೋಣ. ಬರ್ತಾಯಿದ್ದಾರೆ. ಇವಾಗ ಮಲಗಿದ್ದು ಎದ್ದಿದ್ದು ಇನ್ನೂ ನಿಂತ್ಕೊಂಡು ಹಂಗೆ ಇದೆ ನೋಡಿ, ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿದೆ, ನಿದ್ದೆನೇ ಇಲ್ಲ. ಸೊ ಈಗ ತಿಂದಮೇಲೆ ಇನ್ನೊಂದು ರೌಂಡ್ ಹೋಗಿ ಮನಿಕೊಳ್ಳೋದಷ್ಟೇ. ಆಮೇಲೆ ರಾತ್ರಿ ಇವ್ರು ಇರ್ತಾರ ಹೋಯ್ತಾರ ಅನ್ನೋದ್ರ ಮೇಲೆ ನೋಡ್ಕೊಂಡು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋದು. ಅಲ್ಲಿಂದ ಇಲ್ಲಿ ಗಂಟ ರೈಸ್ ಆಗಿ ಬಂದ್ಬಿಟ್ಟು ಇವಾಗ ನಮ್ಮ ಮಧ್ಯ ದಾರಿಯಲ್ಲಿ ಬಿಟ್ಟು ಹೋಗ್ತಾ ಇರೋ ನಿತಿನ್ ನನಗೆ ಜೈ. ಹಾಂ, ಸಾಗ ನೋಡಿ ಲುಕ್ ಕೊಡ್ತಾ ಇರೋದು. ಬಾಹುಬಲಿ ಫಿಲಮಲ್ಲಿ ಕಟ್ಟಪ್ಪ ಬಾಹುಬಲಿ ಸಾಯಿಸ್ತಾಳು ಹೆಂಗೆ ಮಾಮ ಅವನು ಜಾಗ್ರತೆ. ಇವರು ಮಾತಲ್ಲೇ ಕೊಟ್ಬಿಟ್ರು. ಅದು ನಾನು ಟಿಕೆಟ್ ಬುಕ್ ಮಾಡಿಲ್ಲ ಅಂತ ಅವರೇ ಬುಕ್ ಮಾಡ್ಕೊಂಡವ್ರೆ. ಮಾತಲ್ಲೇ ಕೊಂದುಬಿಟ್ರು. ಬಿಡಿ ಬ್ರೋ, ಆಯಿತು, ಒಳ್ಳೆ ಮರ್ಯಾದೆ. ಮಾತು ಏನು ಅಂತ ಹೇಳಿದ್ರು ಹೇಳು. ಮಾಮ ಗೋವಾ ಜಾಗ್ರತ. ಇಲ್ಲ, ಪಾರ್ಟ್ 2 ಹೇಳ್ತೀನಿ. ಓಕೆ ಗೈಸ್, ಎಲ್ಲ ಗಡತ್ತಾಗಿ ತಿಂದಮೇಲೆ ಒಂದು ರೌಂಡ್ ನಿದ್ದೆ ಮಾಡಿ ಇವಾಗ ಎದ್ದು ಪೂಲ್ ಕಡೆ ಹೋಗ್ತಾ ಇದ್ದೀವಿ. ಒಂದು ಸರಿ ಪೂಲ್ ನೋಡ್ಕೊಂಬರೋಣ, ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬರೋಣ ಅಂತೇಳಿ. ಸೊ ಪೂಲ್ ಮುಗಿಸ್ಕೊಂಡು ಆಮೇಲೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ ಊಟ ಮಾಡೋಕ್ಕೆ ಒಂದು ಕಡೆ ಹೋಗ್ತೀವಿ. ಊಟ ಮಾಡಿದ್ಮೇಲೆ ರಾತ್ರಿ ಪಾರ್ಟಿ ಮಾಡೋಕೆ ಒಂದು ಜಾಗ ಫಿಕ್ಸ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಪಾರ್ಟಿ ಮಾಡ್ಕೊಂಡು ಡೈರೆಕ್ಟ್ ಬೆಂಗಳೂರು. 1 ಡೇ ಅಷ್ಟೇ. ಈಗ ಗೋವಾ ಏನು ಎಕ್ಸ್ಟ್ರಾ ಇಲ್ಲ. ಸೊ ಗೋವಾ ಮುಗಿಸ್ಕೊಂಡು ವಾಪಸ್ ಹೊರಟೋಗೋದಷ್ಟೇ. ಬನ್ನಿ ಯಾವ ಥರ ಇರುತ್ತೆ ಈ ಒಂದು ಎಕ್ಸ್ಪೀರಿಯೆನ್ಸು ನಾನು ನಿಮಗೆ ತೋರಿಸ್ತೀನಿ. ಗೈಸ್ ನೋಡಿ, ನಾವು ಅಲ್ಲಿ ನಾಷ್ಟ ಮಾಡ್ತಾಯಿದ್ದೋ, ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಬರ್ಬೋದು, ಅಲ್ಲೂ ಹೋಗ್ಬೋದು, ಮೇಲೊಂದು ಪೂಲ್ ಇದೆ, ಅಲ್ಲೂ ಹೋಗ್ಬೋದು. ಇನ್ನು ಕೆಳಗಡೆ ಇಲ್ಲಿ ಬೀಚಿಗೆ ಬರೋಕ್ಕೆ ಇಲ್ಲಿ ಜಾಗ ಇದೆ. ಅದಕ್ಕೋಸ್ಕರ ನಾವು ಅಲ್ಲಿಂದ ಇವಾಗ ಇಲ್ಲಿಗೆ ಬರ್ತಾ ಇರೋದು. ಏನು ಸರ್, ಅಲ್ಲಿ ಇಬ್ರು ಹುಡುಗಿದಿದ್ದಾರೆ. ಏಯ್ ಗೈಸ್, ನಾವು ಚಪ್ಪಲಿನೂ ಹಾಕೊಂಡ್ ಬಂದಿಲ್ಲ, ಬರೀ ಶೂಸ್ ಅಷ್ಟೇ. ಅದಕ್ಕೋಸ್ಕರ ಅಲ್ಲೇ ಬಾತ್ರಿ ಇದು ಚಪ್ಪಲಿ ಕೊಡ್ತಾರಲ್ಲ, ಅದನ್ನ ಹಾಕೊಂಡ್ ಬಂದಿದ್ದೀವಿ. ಇವಾಗ ಇದನ್ನ ಹಾಕೊಂಡು ಇಲ್ಲಿ ಬಂದರೆ ಅದು ಇರಲ್ಲವಾ. ಆಹಾ, ಏನು ಮಸ್ತಾಗಿದೆ ನೋಡಿ.
ಇದು ಕಂಪ್ಲೀಟ್ಲಿ ಪ್ರೈವೇಟ್ ಅನಿಸುತ್ತೆ ಗೈಸ್, ಯಾರಿಗೂ ಆಕ್ಸೆಸ್ ಇಲ್ಲ. ಅಲ್ಲಿ ಯಾರೋ ಇದ್ರವ್ರೆ ಫಿಶಿಂಗ್ ಮಾಡ್ತವ್ರೆ. ನೈಸ್ 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 ಗೈಸ್. ಬೀಚ್ಗೆ ಇಳಿಯೋಣ ಅಂತ ರೈಸ್ ಆಗಿದ್ರೆ ಇವನು ಬೈತಾವನೆ, ಕೊಚ್ಚೆ ನೀರು ಥರ ಇದೆ, ಇದಕ್ಕೆ ಇಳಿತೇ ನೀನು ಅಂತ. ಈಗ ನನ್ನ ಮೇಲೂ ಇಳಿದ್ರೆ ನನಗೆ ಅವಮಾನ, ಅದಕ್ಕೆ ಇಳಿತಾ ಇಲ್ಲ. ಎಷ್ಟು ಗಲೀಜಾಗಿದೆ ನೋಡಿ, ಆ್ಯಕ್ಚುಲಾಗಿ ನಿಜ. ನೀವು ವಾಪಸ್ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ನೋಡಿ. ನಮ್ಮ ಬಾಯ್ಸ್ ಇಲ್ಲೇ ಅವರೇ, ಇದ್ದವರೆಲ್ಲ ಮಲ್ಗವ್ರೆ ಗೈಸ್. ನಿತಿನ್ ರೋ, ವಿನಯ್, ಆಮೇಲೆ ಅಖಿಲು, ಇವರೆಲ್ಲ ಮಲ್ಗವ್ರೆ. ಬರೀ ನಾವು 4 ಜನ ಅಷ್ಟೇ ಬಂದಿರೋದು. ಹೆವಿ ಅಂದರೆ ಹೆವಿ ನಿದ್ದೆ ಅಂದ್ಕೊಳ್ಳಿ, ಒಳ್ಳೆ ನಿದ್ದೆ. ಏನೂ ಮಾಡಿಲ್ಲ, ಗೋವಾಗೆ ಬಂದು ಮಲಗಿದ್ದೀವಿ, ಎದ್ದಿದ್ದೀವಿ. ಸೊ ಇವಾಗ ಪೂಲಿಗೆ ಬಂದಿದ್ದೀವಿ. ಆಮೇಲೆ ಇದಾದಮೇಲೆ ಊಟಕ್ಕೆ ಹೋಗ್ತೀವಿ. ಅದು ಸಂಜೆ ಆಗೋಯ್ತು, ಅದು ಊಟಕ್ಕೆ ಹೋಗೋಷ್ಟರಲ್ಲಿ. ಅಲ್ಲಿಂದ ಪಾರ್ಟಿಗೆ ಹೋಗ್ತೀವಿ, ಅಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ. ಇಷ್ಟೇ ಕೆಲಸ ನಮ್ದು. ಸಡನ್ನಾಗಿ ರೈಸ್ ಆಗಿ ಬಂದಿರೋದು. ಏನೋ ಮಾಡ್ತಾವ್ರಿ ಇವರು. ಏನು ಮುಚ್ಚ ತೋರಿಸು ಏನೈತೆ ಗೈಸ್. ಒಂದು ಎಳ್ನೀರು ತೊಗೊಂಡು ರೇಟ್ ಕೇಳಲಿಲ್ಲ, ಆಮೇಲೆ ಕೇಳಿದ್ವಿ. ಆಮೇಲೆ ಗೊತ್ತಾಯ್ತು 450 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಅಂತ. ಅಯ್ಯೋ ದೇವ್ರೆ, 450 ರೂಪಾಯಿ ಎಳ್ನೀರು ಗೈಸ್. ನಮ್ಮಮ್ಮ ನೋಡಿದ್ರೆ ಅಕ್ಕ ಊರಲ್ಲಿ ತೋಟದಲ್ಲಿ ಕಿತ್ಕೊ 30 ರೂಪಾಯಿ ನಮ್ಮ ಮನೆ ಹತ್ರ. ಎಷ್ಟೈತೆ ಗೊತ್ತಾ, ಒಂದು 10 ಹತ್ರ 100 ml ನೀರು ಇಲ್ಲ ಇದರಲ್ಲಿ. ಫೋಟೋಗ್ರಾಫರ್ ಏನು, ಫೋಟೋಗ್ರಾಫರ್ ಕಾಲಲ್ಲಿ ಬಿಸಿ ಇದ್ದಾರೆ. ಓಕೆ ಗೈಸ್, ಪೂಲಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಚಿಲ್ ಮಾಡಿ 450 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಇರೋ ಎಳ್ನೀರು ಕುಡಿದು ಇವಾಗ ನೋಡಿ ಸಾಗರ್ ವೀಡಿಯೋ ಮಾಡಿಸ್ಕೊತಾ ಇದ್ದಾನೆ. ಇವಾಗ ಅಲ್ಲೋಗಿ ರಾಜನ ಹತ್ರ ಇಟ್ಕೊತಾನೆ. ಇವಾಗ ಅದಕ್ಕೆ ಸ್ಟೇಟಸ್ ಹಾಕಿ ಒಂದು ರೀಲ್ ಹಾಕ್ಬಿಡ್ತಾನೆ, ಫುಲ್ ವೈರಲ್. ಅವಾಗ ಏನು ರಾಣಿ ಹಿಡ್ಕೊಬಿಟ್ನಾ ಸಾಗರ್. 12 o'clock midnight. Tomorrow. ಓಕೆ ಗೈಸ್, ಗೋವಾದಲ್ಲಿ ಚೆನ್ನಾಗಿ ಮಜಾ ಮಾಡಿಕೊಂಡು ಬೆಳಗ್ಗೆ ಬಂದು ಬೆಂಗಳೂರು ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಇದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಗೋವಾಗೆ ಹೋಗಿದ್ದು ಮೇನ್ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ವಿನಯ್ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಫುಲ್ಲು ಟುಯ್ ಆಗ್ಬಿಟ್ಟಿದ್ವಿ. ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇನ್ನೂ ಒಂದು ಕೆಲ್ಸಕ್ಕೆ ಹೋಗಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾನು ಆರ್ಗನೈಸ್ ಮಾಡ್ತಾ ಇರೋ ಟ್ರಿಪ್ಪು ಅದು ಅಲ್ಲಿಗೆ ಸಂಬಂಧಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ದೂದ್ ಸಾಗರ್ ವಾಟರ್ ಫಾಲ್ ಟ್ರೆಕ್ ಹೋಗ್ತಾ ಇದೀವಿ ಗೈಸ್. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ವಿಚಾರಿಸ್ಕೊಂಡು ಬರಬೇಕಾಗಿತ್ತು. ಸ್ವಲ್ಪ ಅಲ್ಲಿರೋ ಲೋಕಲ್ ವೆಂಡರ್ಸ್ನ ಪರಿಚಯ ಮಾಡಿಕೊಂಡು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗಿತ್ತು. ಅದಕ್ಕೋಸ್ಕರ ಗೋವಾಗೆ ಹೋಗಿ ವಿನಯ್ ಬರ್ಡೇ ಮಾಡಿಕೊಂಡು ವಾಪಸ್ಸು ಬೆಂಗಳೂರಿಗೆ ಬಂದಿದ್ದೀವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾವೆಲ್ಲೂ ಹೋಗ್ತಾ ಇದೀವಿ ನೆಕ್ಸ್ಟ್ ಟ್ರಿಪ್ ಅಂತೇಳಿ, ದೂದ್ ಸಾಗರ್ ವಾಟರ್ ಫಾಲ್ಸ್ ಟ್ರೆಕ್. ಇದು ಯಾವತ್ತು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ 24ನೇ ತಾರೀಕು ಜುಲೈ ಹೊರಡ್ತಾ ಇರುವಂತದ್ದು. ಸಂಜೆ 7 ಗಂಟೆಗೆ ನಾವು ಬೆಂಗಳೂರಿಂದ ಬಿಡ್ತಾ ಇದೀವಿ. ಶುಕ್ರವಾರ ಸಂಜೆ 7 ಗಂಟೆಗೆ ಬಿಟ್ರೆ ನಾವು ಶನಿವಾರ ಅರ್ಲಿ ಮಾರ್ನಿಂಗ್ ಹೋಗಿ ರೀಚ್ ಆಗ್ತೀವಿ. ಬೆಳಗ್ಗೆ 5 ಗಂಟೆ ಅಷ್ಟರಲ್ಲಿ ರೀಚ್ ಆದ್ರೆ ನಮಗೆ ಟ್ರೆಕ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಈ ಟ್ರೆಕ್ ಬಂದು ಸ್ವಲ್ಪ ಕಷ್ಟನೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸೈಡು 12 ಕಿಲೋಮೀಟರ್ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 12 ಕಿಲೋಮೀಟರ್ಸ್. 12 ಕಿಲೋಮೀಟರ್ ಹೋಗಕ್ಕೆ, 12 ಕಿಲೋಮೀಟರ್ ಬರೋಕ್ಕೆ ಅಪ್ರಾಕ್ಸಿಮೇಟ್ಲಿ 24 ಕಿಲೋಮೀಟರ್ ಟ್ರೆಕ್ ಇರುತ್ತೆ. ಸೊ ಮಸ್ತ್ ಮಜಾ ಮಾಡೋಣ. ಇದು ಪ್ರಾಪರ್ ಟ್ರೆಕ್ ಆಗಿರುತ್ತೆ, ಯಾವುದೇ ರೀತಿ ಸರ್ಪ್ರೈಸ್ ಎಲ್ಲ ಏನಿಲ್ಲ. ಪ್ರಿಪೇರ್ ಆಗಿ ಬನ್ನಿ. ಇವಾಗಲಿಂದನೇ ಸ್ವಲ್ಪ ವಾಕಿಂಗು, ಜಾಗಿಂಗು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಮಾಡಿ, ಡಯಟ್ ಗೇಟ್ ಎಲ್ಲ ಮಾಡಿ ಸ್ವಲ್ಪ ಬುಸ್ಸ ಅನ್ನೋದನ್ನ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ 10 ದಿನ ಟೈಮ್ ಇದೆ. ಇವತ್ತು 14ನೇ ತಾರೀಕು, 24ನೇ ತಾರೀಕು ಅಂದರೆ ಇನ್ನೂ 10 ದಿನ ಟೈಮ್ ಇದೆ. ಆರಾಮಾಗಿ ರೆಡಿ ಆಗ್ಬೋದು, ಏನು ತೊಂದರೆ ಇಲ್ಲ. ನಾನು ಮತ್ತೆ ವಾಪಸ್ ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪನಾದರೂ ಅಟ್ಲೀಸ್ಟ್ ಹತ್ತಕ್ಕೆ ಶಕ್ತಿ ಬರಲಿ ಅಂತೇಳಿ. ಸೊ ದಯವಿಟ್ಟು ರೆಡಿ ಆಗಿ. ಆ್ಯಂಡ್ ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಇರುತ್ತೆ. ಪ್ರೈಸ್ ಬಂದು 5,499 ರೂಪಾಯಿ ಪರ್ ಪರ್ಸನ್ನು. ಸೊ ಅದು ವರ್ತ್ ಆಗಿರುತ್ತೆ 100%. ಎಲ್ಲರೂ ಮಾಡ್ತಾ ಇರೋದು ಅಷ್ಟು ಕಾಂಪಿಟೇಟರ್ಸು, ನಾನು ಅಷ್ಟಕ್ಕೆ ಮಾಡ್ತಾ ಇದ್ದೀನಿ. ಬಟ್ ನನ್ನ ಜೊತೆ ಬಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತಿರೋ ಒನ್ ಆಫ್ ದ ಬೆಸ್ಟೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಸ್ಟೇನೂ ಆಗಲಿ ಎಲ್ಲರೂ ನನಗೆ ಪ್ರೀಮಿಯಮ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಕೈಯಿಂದ ದುಡ್ಡು ಖರ್ಚು ಮಾಡಿದ್ದೀನಿ ಎಲ್ಲ ಟ್ರಿಪ್ಪು. ಅದೇ ರೀತಿನೂ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತೇಳಿ ಈ ಸರಿ ಮಾಡ್ತಾ ಇದ್ದೀನಿ. ಸೊ ಟ್ರಿಪ್ ಪ್ಲಾನ್ ಏನಿರುತ್ತೆ ನನ್ನ ಕಂಪ್ಲೀಟ್ ಐಟರ್ನರಿ ಮಾಡಿ ಗೂಗಲ್ ಫಾರ್ಮಲ್ಲೇ ಹಾಕಿದ್ದೀನಿ. ಸೊ ನೀವು ಅಲ್ಲೇ ಓದ್ಬೋದು, ಕಂಪ್ಲೀಟ್ ಐಡಿಯಾ ಗೊತ್ತಾಗುತ್ತೆ. ಇಲ್ಲ ರಫ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಮಾರ್ನಿಂಗ್ ಟ್ರೆಕ್ ಮಾಡ್ತೀವಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಮಧ್ಯಾಹ್ನ ಪ್ಯಾಕ್ ಲಂಚ್ ಇರುತ್ತೆ, ಸಂಜೆ ವಾಪಸ್ ಬರ್ತೀವಿ, ಅಲ್ಲಿಂದ ಸ್ಟೇಗೆ ಹೋಗ್ತೀವಿ. ಸ್ಟೇಯಲ್ಲಿ ಫ್ರೆಶ್ ಅಪ್ ಆಗಿ, ಒಳ್ಳೆ ಸ್ಟೇನೇ ಇರುತ್ತೆ, ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿಕೊಂಡು ಮಲ್ಕೊಂಡು ಪಾರ್ಟಿ ಗಿಟ್ಟಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಅಲ್ಲಿಂದ ಒಂದು ನಾಷ್ಟ ಮಾಡಿಕೊಂಡು ಇನ್ನೊಂದು ಕಡೆ ಹೋಗ್ತೀವಿ, ಮಗೋಡ್ ವಾಟರ್ ಫಾಲ್ಸ್ ಅಂತೇಳಿ. ಅಲ್ಲಿಂದ 1-2 ದೇವಸ್ಥಾನ ಇದೆ. ಸೊ ಎಲ್ಲ ಪ್ಲಾನ್ ಮಾಡಿದ್ದೀನಿ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲದ್ರಲ್ಲೇ ಇದೆ ನೋಡಿ. ಯಾಕಂದ್ರೆ ಆಲ್ರೆಡಿ ಈ ಬ್ಲಾಗ್ ಸ್ವಲ್ಪ ಲೆಂತಿ ಆಗಿರೋದ್ರಿಂದ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲೂ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಬೇಗ ರಿಜಿಸ್ಟರ್ ಆಗಿ 5,499 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಇಮಿಡಿಯೇಟ್ ಆಗಿ ಗೂಗಲ್ ಫಾರ್ಮಲ್ಲಿ ರಿಜಿಸ್ಟರ್ ಆಗಿ, ಅಲ್ಲೇ ಸ್ಕ್ಯಾನರ್ ಇರುತ್ತೆ, ಪಿಕ್ಸೆಲ್ ಪೈಲಟ್ ಸ್ಟುಡಿಯೋಸ್ ಅಂತಾನೆ ಬರುತ್ತೆ, ಬೇರೆ ಏನು ಬರಲ್ಲ. ಅದರಲ್ಲಿ ಬರೀ ಸ್ಕ್ಯಾನ್ ಮಾಡಿದಾಗ 2,000 ರೂಪಾಯಿ ಅಷ್ಟೇ ಆಗೋದು. ಸೇವ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿದಾಗ UPI ID ಇರುತ್ತೆ, UPI IDನ ನೀಟಾಗಿ ಕಾಪಿ ಮಾಡ್ಕೊಂಡು ಹಾಕಿ ಪೇಸ್ಟ್ ಮಾಡಿ, ಪಿಕ್ಸೆಲ್ ಪೈಲಟ್ ಸ್ಟುಡಿಯೋಸ್ ಅಂತಾನೆ ಬರುತ್ತೆ, ಅದಕ್ಕೆ ಮಾತ್ರ ಪೇ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಪೇ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಬರುತ್ತೆ. ಸ್ಕ್ರೀನ್ಶಾಟ್ನ ಅದೇ ಗೂಗಲ್ ಡ್ರೈವ್ ಲಿಂಕಲ್ಲಿ ಅಪ್ಲೋಡ್ ಮಾಡಿ, ಆವಾಗ ನಮಗೆ ನೋಟಿಫೈ ಆಗುತ್ತೆ. ಸೊ ಒನ್ಸ್ ಯುವರ್ ಪೇಮೆಂಟ್ ಇಸ್ ಡನ್, ನಮ್ಮ ಟೀಮು ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಸೊ ನಾವೆಲ್ಲ ಅಲ್ಲಿ ಇರ್ತೀವಿ, ಅಲ್ಲಿ ಸಿಗೋಣ, ಪ್ಲಾನ್ ಮಾಡೋಣ, ನೆಕ್ಸ್ಟ್ ಲೆವೆಲ್ ಮಜಾ ಮಾಡೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್,
ಲವ್ ಯು ಆಲ್, ಸಿ ಯು ಗಾಯ್ಸ್ ಒಂದು ಟ್ರೇ. ಬೇಗ ಬೇಗ ರಿಜಿಸ್ಟರ್ ಆಗಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.